ಆರಂಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರನ್ನ ನೆನಪಿಸ್ಕೊಂಡ್ವಿ, ನಮ್ಮ ಶ್ರದ್ಧಾಂಜಲಿ ಸಲ್ಲಿಸಿದ್ವಿ. ಸಾಲುಮರದ ತಿಮ್ಮಕ್ಕ ನೆನಪಾದ ಕಾರಣಕ್ಕೆ ಇದೊಂದು ಪ್ರಸಂಗ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಎಂಥ ಅದ್ಭುತವಾದ ಜೀವ ಅದು ಅಂದ್ರೆ ನಿಮಗೆ ಬಹುಶಃ ಗೊತ್ತಿಲ್ಲದೆ ಇರುವಂತ ಒಂದಿಷ್ಟು ವಿವರ ಹೇಳ್ಬಿಡ್ತೀನಿ. ಆ ತಾಯಿ ಮಾಗಡಿ ತಾಲೂಕಿನ ಹುಲಿಕಲ್ಲು ಅನ್ನೋ ಊರಿನಲ್ಲಿ ಅಲ್ಲಿ ಬೆಟ್ಟದಲ್ಲಿ ಜಲ್ಲಿ ಚೆಚ್ತಾ ಇದ್ದಂತ ಕೂಲಿ ಹೆಣ್ಮಕ್ಳು. ಆಕೆ ಗಂಡ ಚಿಕ್ಕಯ್ಯ, ಗಂಡ ಹೆಂಡತಿ ಇಬ್ರು ಜಲ್ಲಿ ಚಚ್ಕೊಂಡಿದ್ರು. ಆ ಕಾಲಕ್ಕೆ ಗಂಡ ಹೆಂಡತಿ ಇಬ್ರು ಸೇರ್ 3 ಆಣೆ ಕೂಲಿ. ಅವಳ ಗಂಡನ್ಗೆ 2 ಆಣಿ, ಈಕೆಗೆ 1 ಆಣಿ, 3 ಆಣಿ ಕೂಲಿ. ಅವ್ರಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ವಲ್ಲ ಅಂತ ಗಂಡ ಹೆಂಡತಿ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಹೊಳೆದದ್ದು ಹೀಗೆ, ಇನ್ನೇನು ಹೆಂಗೋ ಮಕ್ಕಳಾಗೋದಿಲ್ಲ, ದತ್ತು ತಗೊಳ್ಳೋಣ ಅಂದ್ರೆ ಬಡವ್ರಿಗೆ ಯಾರಪ್ಪ ದತ್ತು ಕೊಡ್ತಾರೆ ಎಂದ್ಲು ಆ ತಾಯಿ. ನನಗೆ ನಾವು ದತ್ತು ತಗೊಳಕ್ಕೆ ಅಂತ ಆಕ್ಚುಲಿ ಯೋಚನೆ ಮಾಡಿದ್ವು, ಬಡವ್ರಿಗೆ ಯಾರು ದತ್ತು ಕೊಡ್ತವೆ, ನಮ್ಗೆ ತಿನ್ನಕ್ ಹಿಟ್ಟಿಲ್ಲ, ನಮ್ಗಿನ್ಯಾರು ದತ್ತು ಕೊಡ್ತಾರೆ, ಯಾರು ದತ್ತು ಕೊಡ್ಲಿಲ್ಲ. ಅದಕ್ಕೆ ಗಂಡ ಹೆಂಡತಿ ಇಬ್ರು ತೀರ್ಮಾನ ಮಾಡ್ಕೊಂಡು ಒಂದಷ್ಟು ಗಿಡ ಮರ ನೆಡೋಣ, ಅವನ್ನಾದ್ರೂ ಸಾಕೋಣ. ನಾನು ಆಕಿನ್ ಕೇಳ್ದೆ, ಗಿಡ ಮರನೇ ನೆಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ತಿಮ್ಮಕ್ಕ ಎಂತ ಅದ್ಭುತವಾದ ಉತ್ತರ ಹೇಳಿದ್ರು ಅಂದ್ರೆ, ಅಪ್ಪ ಗಿಡ ನೆಟ್ರೆ ಅವು ದೊಡ್ಡವಾಯ್ತವೆ, ಮರ ಆಯ್ತವೆ. ಮುಂದೊಂದು ಕಾಲಕ್ಕೆ ಯಾರೋ ಪುಣ್ಯಾತ್ಮ ಬಿಸಿಲಲ್ಲಿ ಬರ್ತಾರೆ, ನತ್ತಿ ಸುಡ್ತದಲ್ಲ, ಅವ್ರೊಂದ್ ಗಳಿಗೆ ಗಿಡದ ನೆಳ್ಳಲ್ಲಿ ಮರದ ನೆಳ್ಳಲ್ಲಿ ನಿಂತ್ಕೊಂಡ್ರೆ ತಣ್ಣಗಾಯ್ತದೆ, ಅಯ್ಯೋ ಶಿವನೇ ಅಂತಾರೆ. ಸಾಕಲ್ವಪ್ಪ ಅಷ್ಟು ಜೀವನಕ್ಕೆ? ನಾವು ನಮ್ಮ ಆಸ್ತಿ ಮಾಡಿದ್ರೆ ನಮ್ಮ ಮಕ್ಕಳಿಗೇ ಹೋಗ್ಬೇಕು ಅಂತೀವಿ. ಅವಳು ಮುಂದೆ ಬರೋ ಯಾರೋ ಪುಣ್ಯಾತ್ಮರು ಅವಳು ನೋಡಿಲ್ಲ, ಅವ್ರು ಯಾರು ಬರ್ತಾರೋ ಗೊತ್ತಿಲ್ಲ, ಅವ್ರು ಯಾರ್ದೋ ನೆತ್ತಿ ತಣ್ಣಗಾಗೋಕ್ಕೋಸ್ಕರ ಇವ್ರ ಗಿಡಗಳು ನೆಟ್ರು. ನಿಮ್ಗೆ ಗೊತ್ತಿರ್ಲಿ, ನೀರ್ ಕೂಡ ಸಿಕ್ತಿರ್ಲಿಲ್ಲ ಆ ಕಡೆ. ಎಲ್ಲೆಲ್ಲೋ ಗುಂಡಿ ತಕೊಂಡು ಆ ಗುಂಡಿನಲ್ಲಿ ನೀರ್ ಬಂದ್ರೆ ಬಂತು, ಇಲ್ದೇ ಇಲ್ಲ. ಆ ಬರೋ ನೀರನ್ನ ಒಂದ್ ಗಡಿಗೆಯಲ್ಲಿ ತುಂಬಿಕೊಂಡು ಇನ್ನೊಂದ್ ಸಣ್ಣ ಬಕ್ರೆ ಇಟ್ಕೊಂಡು ಆ ಬಕ್ರೆಯಲ್ಲಿ ಗಡಿಗೆಗೆ ನೀರು ತುಂಬಿಕೊಂಡು 1 ಕಿಲೋಮೀಟರ್ ದೂರ ಗಂಡ ಹೆಂಡತಿ ಇಬ್ರು ನೀರು ಇತ್ತಿದ್ರಂತೆ. ನಾನ್ ಬೆಂಗಳೂರಿನಲ್ಲಿ ಒಂದು ಸಮಾರಂಭ, ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಕಾರ್ಯಕ್ರಮ ಮಾಡಿದ್ರು. ನಾನ್ ಸುಮ್ಮನೆ ಕೇಳ್ದೆ, ತಿಮ್ಮಕ್ಕ ಈಗೇನ್ ಮಾಡ್ತಾ ಇದ್ದೀಯೇ? ತಿಮ್ಮಕ್ಕ ಹೇಳಿದ್ಲು, ಅಪ್ಪ ಏನು ಮಾಡ್ತಾ ಇಲ್ಲ, ವಯಸ್ಸಾಗೋಯ್ತಲ್ಲ, ಏನ್ ಮಾಡಣೆ? ನಮ್ದೊಂದ್ ಮನೆ ಅದೇ, ಮನೆ ಮುಂದ್ಗಡೆ ಕೂತ್ಕತೀನಿ. ನಮ್ಮ ಮನೆ ಮುಂದ್ಗಡೆ ಒಂದು ಮಾವಿನ ಮರ ಅದೇ, ಆ ಮಾವಿನ ಮರದಲ್ಲಿ ಬೇಕಾದಂಗ್ ಮಾವಿನ ಹಣ್ಣು ಬಿಡ್ತದೆ. ಒಂದಣ್ಣು ಕಿಳಕಿಲ್ಲ ಸ್ವಾಮಿ, ಒಂದಣ್ಣು ಕಿಳಕಿಲ್ಲ. ಬಿದ್ದವು ತಿನ್ಕತ್ತೀವಿ ನಾವು. ಕೋತಿಗಳು ಬಂದು ಮಾವಿನ ಹಣ್ಣು ತಿನ್ಕೊಂಡು ಕೊಂಬೆ ಮೇಲೆಲ್ಲ ಕುಣಿದಾಡ್ತವೆ, ಅವ್ ನೋಡ್ತಾ ಇದ್ರೆ ಆನಂದ ಕನ್ನಪ್ಪನು ನೋಡ್ತಾ ಕೂತ್ಕತ್ತೀವಿ ಎಂದು. ಯಾವ ಭಗವದ್ಗೀತೆ ಬೋಧನೆ ಮಾಡ್ಬೇಕು ಸರ್ ಇದಕ್ಕೆ? ಕೋತಿಗಳ ಕೈಯಿಂದ ಹಣ್ಣು ಕಿತ್ಕೊಳ್ಳೋದಿಲ್ಲ ನಾವು, ಅವು ತಿಂದು ಕುಣಿದಾಡ್ತವೆ, ಅವ್ ನೋಡ್ಕೊತೀನಿ, ನೋಡ್ತಾ ಕುಂತ್ಕೊತೀನಿ, ಆನಂದವಾಯ್ತದೆ. ಅವತ್ತೊಂದು ಸಮಾರಂಭ ಇತ್ತು, ನಾನು ತಿಮ್ಮಕ್ಕ ಪಕ್ಕದಲ್ಲಿ ಕೂತಿದ್ವಿ. ಅವತ್ತು ನಾನೊಂದು ಭಾಷಣ ಮಾಡಿದೆ. ಭಾಷಣ ಮುಗಿದ್ಮೇಲೆ ತಿಮ್ಮಕ್ಕ ಅವತ್ತೇನು ಮಾತಾಡ್ಲಿಲ್ಲ. ಮುಗಿದ್ಮೇಲೆ, ಅಪ್ಪ ನೀನ್ ಬಹಳ ಚೆನ್ನಾಗಿ ಮಾತಾಡ್ದೆ ಅಂದ್ಲು. ನಾನೊಂದೇ, ನನಗ್ ಬರೋದು ಅಷ್ಟೇ, ಮಾತಾಡ್ದ್ಬಿಟ್ರೆ ನೀನು ಬರೋದಿಲ್ಲ, ನೀನು ಗಿಡ ನೆಡ್ತೀಯ, ಮಾತಾಡಲ್ಲ. ನಾನು ಮಾತಾಡ್ತೀನಿ, ಗಿಡ ಮರ ನೆಡಲ್ಲ. ಇದು ಹಿಂಗೆ. ಇದೆಲ್ಲ ಮುಗಿದ್ಮೇಲೆ ಹೊಸಿ ಸಿಕ್ಬೇಕಲ್ಲ ನೀನು. ಸಿಗ್ತೀನಿ ಕಣವ. ಕಾರ್ಯಕ್ರಮ ಮುಗೀತು. ತಿಮ್ಮಕ್ಕನ್ ಕರ್ಕೊಂಡೋಗಿ ಅಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಹೊರಗಡೆ ಈ ಕಲ್ ಬೆಂಚ್ಗಳಿವೆ, ಆ ಕಲ್ ಬೆಂಚಿನ ಮೇಲೆ ಕೂತ್ಕೊಂಡೆ. ನನಗೆ ನೆನ್ಸ್ಕೊಂಡ್ರೆ ಇವಾಗ್ಲೂ ಎಮೋಷನಲ್ ಆಗ್ತೀನಿ ನಾನು. ಆ ಅಮ್ಮ ಅವಳ ಸೊಂಟದಲ್ಲಿ ಒಂದು ಚೀಲ ತೆಗೆದ್ಬಿಟ್ಟು, ಅಪ್ಪ ಬಹಳ ಚೆನ್ನಾಗಿ ಮಾತಾಡ್ದೆ, ನಿನ್ಗೇನಾದ್ರು ಕೊಡ್ಬೇಕಲ್ಲ ನಾನು ಅಂದ್ಲು. ಅವಳಿಗೆ ಆಗ ಸರ್ಕಾರದಿಂದ ಬರ್ತಾ ಇದ್ದು 500 ರೂಪಾಯಿ. ಅವಳು ನನಗೇನಾದ್ರು ಕೊಡ್ಬೇಕು ಅಂತಾಳೆ. ನಾನು ಅಷ್ಟೊತ್ತಿಗಾಗ್ಲೇ ₹1,00,000 ಸಂಬಳ ತಗೋತಾ ಇದ್ದೆ. ನಾನು ಈಸ್ಕೊಳ್ಳೋನು ಅವಳು ಕೊಡೋಳು. ನಾನು ಏನ್ ಕೊಡ್ತೀಯ? ಅವಳು ಚೀಲ ತೆಗೆದು ಚೀಲದೊಳಗೆಲ್ಲ ಹುಡ್ಕಾಳ್ತಿದ್ಲು. ನಾನು ಚೀಲನೇ ನೋಡ್ತಿದ್ದೆ.
100 ರೂಪಾಯಿ ಇದ್ದಿದ್ದು ಅವಳ ಚೀಲದಲ್ಲಿ, 100 ರೂಪಾಯಿ ಇದ್ದು. ಆ 100 ರೂಪಾಯಿ ತೆಗೆದ್ಬಿಟ್ಟು ತಕಪ್ಪ ನನ್ನ ಹೆಸರಾಗಿ ಮಡಿಕೋ ಅಂದು. ನಾನು ತಿಮ್ಮಕ್ಕ ನಿನಗ್ ಬೇಡವಾ ದುಡ್ಡು ಅಂದೆ. ದುಡ್ಡು ನನ್ಗ್ಯಾಕಪ್ಪ ಅಂದ್ಲು. ನಾನು ಇಂಥ ಮಾತು ಯಾರ ಹತ್ರನೂ ಕೇಳಿರ್ಲಿಲ್ಲ. ದುಡ್ಡಿದ್ರೆ ಬೇಕಾಯ್ತದೆ ಅಂತ ಮಡಿಕೊಳ್ಳೋ ಜನ ನಾವು. ಯಾರು ದುಡ್ಡು ನನ್ಗೆ ಯಾಕೆ ಅಂತ ಅನ್ನೋದಿಲ್ಲ. ಅಮ್ಮ ದುಡ್ಡು ನನ್ಗ್ಯಾಕಪ್ಪ, ತಗೋ ಹೆಂಗೋ ಆಯ್ತದೆ ನಂದು ತಗೋ ಅಂತ 100 ರೂಪಾಯಿ ಕೊಡೋಕ್ತಂದು. ನಾನು ಹೇಳ್ದೆ, ಅಮ್ಮ ನೀನ್ ಕೊಡೋ ತಾಯಿ ಯಾವಾಗ್ಲೂ ನಾವ್ ಈಸ್ಕೊಳ್ಳೋರೆ, ಆದ್ರೆ 100 ರೂಪಾಯಿ ಬೇಡ, 1 ರೂಪಾಯಿ ಇದ್ರೆ ಕೊಡು. ಆಯಮ್ಮ ತಿರ್ಗಾ ಚೀಲ ಎಲ್ಲ ಹುಡುಕಿದ್ಲು, ಅದ್ರಲ್ಲಿ ಒಂದು 2 ರೂಪಾಯಿದು ಒಂದು ನಾಣ್ಯ ಸಿಕ್ತು. ಆ ನಾಣ್ಯನ ತೆಗೆದು ನನಗೆ ಕೊಟ್ಲು. ಇವತ್ತೂ ನಮ್ಮ ಮನೆಯಲ್ಲಿ ಆ ನಾಣ್ಯನ ಇಟ್ಕೊಂಡಿದ್ದೀನಿ ನಾನು. ಎಂಥ ಜೀವ ಅಲ್ವಾ ಅದು, ಅದ್ಭುತವಾದ ಜೀವ. ಅವಳು ಆಕೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನಮ್ಮ ದೇಶದ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿದ್ಲು. ಹಂಗೆಲ್ಲ ಪ್ರೋಟೋಕಾಲ್ ಎಲ್ಲ ಆಶೀರ್ವಾದ ಮಾಡಂಗಿಲ್ಲ. ಈ ಅಮ್ಮ ಜೋರಾಗಿ ಆಶೀರ್ವಾದ ಮಾಡ್ಬಿಟ್ಲು. ಸತ್ವಂತನಾಗಿ, ಶೀಲವಂತನಾಗಿ, 4 ಜನಕ್ಕೆ ಒಳ್ಳೆನಾಗಿ, ತಾಯಿಗೆ ಒಳ್ಳೆ ಮಗನಾಗಿ, ಊರಿಗೊಬ್ಬ ಜನವಾಗಿ, ಧರ್ಮವಂತನಾಗಿ ಚೆನ್ನಾಗಿ ಬದುಕಪ್ಪ ಅಂತ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ತೆ. ನಾನು ತಿಮ್ಮಕ್ಕ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ಬಿಟ್ಟಲ್ಲ, ಹಂಗೆಲ್ಲ ಮಾಡ್ಬೋದ ಅಂತ. ನನ್ಗೇನ್ ಗೊತ್ತಪ್ಪ, ಒಳ್ಳೆ ಮಾತಾಡಕ್ಕೆ ಯಾರಾದ್ರೇನು. ನಾವೆಲ್ಲ ಪ್ರೋಟೋಕಾಲಿನ ಜನ, ಅವಳು ಯಾವ ಪ್ರೋಟೋಕಾಲ್ ಗೊತ್ತಿಲ್ಲ. ಈ ಪ್ರಸಂಗ ನೆನಪಾಯ್ತು, ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ಬಿಟ್ಟೆ. ನಾನು ಇವತ್ತು ಮಾತಾಡ್ಬೇಕಾಗಿರೋ ವಿಷಯ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ. ರಾಜ್ಯೋತ್ಸವ ದಿನ ಇದು. 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಏಕೀಕರಣ ಘೋಷಣೆಯಾದ ದಿನ. ಅವತ್ತು ಬೆಂಗಳೂರಿನಲ್ಲಿ ಒಂದು ಭಾರಿ ದೊಡ್ಡ ಸಮಾರಂಭ. ಮುಖ್ಯಮಂತ್ರಿಗಳು ಸಮಾರಂಭದ ಅಧ್ಯಕ್ಷರು, ಬಹಳ ಜನ ಸೇರಿದ್ರು. ಆಗ ಪಿ ಕಾಳಿಂಗರಾವ್, ನಿಮ್ಗೆ ಗೊತ್ತಿದೆ, ಆ ಕಾಲದ ಬಹಳ ದೊಡ್ಡ ಗಾಯಕರು. ಅವರು ಈ ಉಯಿಲುಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡಿದೆಯಲ್ಲ, ಅದು ಆ ಕಾಲಕ್ಕೆ ಒಂಥರ ಏಕೀಕರಣದ ಸ್ಫೂರ್ತಿ ಗೀತೆ, ಏಕೀಕರಣದ ಘೋಷಗೀತೆ ಅದು. ಆ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡಿದ್ರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ರಾಜನ್ಯರಿಪು ಪರಶು ರಾಮನೆಮ್ಮಯ ನಾಡು. ಅಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು, ಓಜೆಯಿಂ ಮೆರೆದರಸುಗಳ ಸಾಹಸದ ಸೂಡು. ತೇಜವನು ನಮಗೀವ ವಿದ್ವತ್ತೆಗಳ ಕಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಆಡಿದ್ರು. ಈ ಉದಯವಾಯಿತು ಅನ್ನೋ ಮಾತನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಕ್ಕೆ ಜನ ಜೋರಾಗಿ ಚಪ್ಪಾಳೆ ಹೊಡೆದು ಕುಣಿದ್ಬಿಟ್ರು. ಯಾಕೆಂದ್ರೆ ಅದ್ರ ಹಿಂದೆ ಒಂದು ಬಹಳ ದೊಡ್ಡ ಹೋರಾಟ ನಡೆದಿತ್ತು. ಆ ಹೋರಾಟ, ಆ ತಹತಃ, ಆ ಉನ್ಮಾದ ಅವೆಲ್ಲ ಸೇರಿ ಜನ ಜೋರಾಗಿ ಚಪ್ಪಾಳೆ ಹೊಡೆದು ಕುಣಿದಾಡ್ಬಿಟ್ರು. ಈ ವಿಷಯವನ್ನ ಯಾರೋ ಧಾರವಾಡದಲ್ಲಿ ಬೇಂದ್ರೆಯವ್ರಿಗೆ ಹೇಳಿದ್ರು. ಬೇಂದ್ರೆಯವರೇ ಕಾಳಿಂಗರಾಯ ಹಾಡುವಾಗೆ ಏನ್ ಮಾಡಿದ ಗೊತ್ತಾ? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋದನ್ನ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದ. ಜನ ಎಲ್ಲ ಕುಣಿದಾಡ್ಬಿಟ್ರು. ಬೇಂದ್ರೆಯವರ ಹಿನ್ನೆಲೆಯಿರ್ಬೋದು. ಹೌದಾ, ಚಲೋ ಆತು ಅಂತಾರಲ್ವಾ. ದಾರ್ಶನಿಕರು ಮಾತಾಡೋ ರೀತಿ ಬೇರೆ. ಬೇಂದ್ರೆ ಹೇಳಿದ್ರು, ತಪ್ಪು ಮಾಡ್ಯಾನ ಕಾಳಿಂಗರಾಯ, ತಪ್ಪು ಮಾಡ್ಯಾನ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಾನ ಹಾಡ್ಬೇಕು. ಎದಕ್ರಿ ಸರ್? ಚೆಲುವ ಕನ್ನಡ ನಾಡು ಉದಯವಾಯ್ತಿಲ್ಲ, ಉದಯವಾಗಲಿ ಅಂತ ಎದಕ್ಕೆ ಹಾಡ್ಬೇಕು? ಬೇಂದ್ರೆ ಹೇಳಿದ್ರು, ಒಂದು ನಾಡು, ಒಬ್ಬ ವ್ಯಕ್ತಿ, ಒಂದು ದೇಶ, ಒಂದು ಭಾಷೆ, ಒಂದು ರಾಜ್ಯ, ಇದ್ಯಾವುದು ಉದಯವಾಗಿ ಮುಗಿದ ಸ್ಥಿತಿಗೆ ಬರೋದೇ ಇಲ್ಲ. ಅದು ನಿರಂತರವಾಗಿ ಉದಯವಾಗಬೇಕಾದದ್ದು. An individual, a country, a society is not a finished product.
ಅದ್ ಮುಗೀತು ಅಂತಲ್ಲ. ಈಗ ಇದು ಪೋಡಿಯಂ, ಈ ಲೆಕ್ಟರ್ನ್ ಇದೆ, ದಿಸ್ ಇಸ್ ಆಲ್ಮೋಸ್ಟ್ ಎ ಫಿನಿಶ್ಡ್ ಪ್ರಾಡಕ್ಟ್. ಇದು ಮುಗೀತು. ಇದ್ರ ಮೇಲೆ ಒಂಚೂರು ಹೂವಾಗಿವ ಹಾಕ್ಬೋದು, ಅಲಂಕಾರ ಮಾಡ್ಬೋದು ಅಂದ್ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ, ಏನು ಮಾಡ್ಬೇಕಾಗಿಲ್ಲ. ಆದ್ರೆ ಒಂದು ರಾಜ್ಯ, ಒಂದು ದೇಶ, ಒಂದು ಭಾಷೆ, ಒಬ್ಬ ವ್ಯಕ್ತಿ, ಒಂದು ಸಂಸ್ಕೃತಿ, ಇವೆಲ್ಲ ನಿರಂತರ ಉದಯವಾಗ್ಬೇಕಾದವು. ಆದ್ರಿಂದ ಉದಯವಾಗಲಿ ಅಂತಾನ ಹಾಡ್ಬೇಕು, ಉದಯವಾಯಿತು ಅಂತ ಹಾಡಬಾರ್ದು. ಎಂತ ಅದ್ಭುತವಾದ ಸಂದೇಶ ಅಲ್ವಾ? ನಿರಂತರವಾಗಿ ಉದಯವಾಗಬೇಕಾದದ್ದು ಕನ್ನಡ ನಾಡು, ಭಾಷೆ, ಸಂಸ್ಕೃತಿ, ಜನ ಎಲ್ಲ. ಆಮೇಲೆ ನಮ್ಮೆಲ್ಲ ಒಂದು ತಿಳುವಳಿಕೆ ಇದೆ, ಏನು ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ಮೇಷ್ಟ್ರುಗಳದು ಅಂತ. ಈ ಎರಡು ಜನ ಇದನ್ನ ಹೈಜಾಕ್ ಮಾಡ್ಬಿಟ್ಟವ್ರೆ. ಒಂದು ಕನ್ನಡ ಮೇಷ್ಟ್ರುಗಳು, ಇನ್ನೊಂದು ಸಿನಿಮಾದವರು. ಯಾರು ಕನ್ನಡ ಮೇಷ್ಟ್ರು ಹೇಳ್ಕೊಂಬರೋದು, ಸಿನಿಮಾದನ್ನ ಹೇಳ್ಕೊಂಬಂದು ಕನ್ನಡ ರಾಜ್ಯೋತ್ಸವ ಆಯ್ತು ಅಂತ ಅನ್ಸ್ಬಿಡು. ಅದು ಹಂಗೇನಲ್ಲ. ನಾನು ಅದಕ್ಕೆ ಯಾವಾಗ್ಲೂ ಒಂದು ಅನಾಲಜಿ ಹೇಳ್ತೀನಿ. ಈ ಸರ್ಕಾರದವ್ರದ್ದೊಂದು ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಕಾರ್ಯಕ್ರಮ ಇದೆ, ಹುಲಿ ಸಂರಕ್ಷಣಾ ಯೋಜನೆ ಅಂತಾರೆ. ಹುಲಿಗಳನ್ನ ಸಂರಕ್ಷಣೆ ಮಾಡೋದು ಅನ್ನೋದು ಮೇಲ್ನೋಟದ ಅರ್ಥ, ಹುಲಿಗಳನ್ನೆಲ್ಲ ಕಾಪಾಡಬೇಕು ಅಂತ. ಆದ್ರೆ ಅದರ ಅರ್ಥ ಹುಲಿಗಳನ್ನೆಲ್ಲ ಕಾಪಾಡಬೇಕು ಅಂತ ಅಲ್ಲ. ಹಾಗಾದ್ರೆ ಹುಲಿಗಳನ್ನೇ ಕಾಪಾಡೋದು ಅಂತಿದ್ರೆ ಎಲ್ಲಾ ಹುಲಿಗಳನ್ನ ಹೊಡ್ಕೊಂಡ್ ಬಂದು ಒಂದ್ ಕಡೆ ಸೇರಿಸ್ಕೊಬಿಟ್ಟು ದಿನಾ ಮಾಂಸ ಗಿಂಸ ಕೊಟ್ಬಿಟ್ರೆ ಅವ್ರು ಚೆನ್ನಾಗಿ ಬೆಳೀತಾರೆ. ಹುಲಿಗಳನ್ನ ಬೆಳೆಸೋದು ಅಂದ್ರೆ ಹಂಗಲ್ಲ. ಹುಲಿಯನ್ನು ಬೆಳೆಸೋದು ಅಂದ್ರೆ ಹುಲಿಗೆ ಸಂಬಂಧಪಟ್ಟ ಒಂದು ಫುಡ್ ಚೈನ್ ಇರುತ್ತೆ ನೋಡಿ, ಒಂದು ಆಹಾರ ಸರಪಣಿ ಇರುತ್ತಲ್ಲ, ಅದೆಲ್ಲವನ್ನು ಚೆನ್ನಾಗಿಡ್ಬೇಕು. ಕಾಡುಗಳನ್ನ ಚೆನ್ನಾಗಿಡ್ಬೇಕು. ಆ ಕಾಡಿನಲ್ಲಿ ಬೇಕಾದಷ್ಟು 108 ಬಗೆಯ ಪ್ರಾಣಿಗಳಿರ್ತವೆ. ಯಾವ್ದೋ ಪ್ರಾಣಿಗಳನ್ನ ಹುಲಿ ತಿನ್ನುತ್ತೆ, ಆ ಪ್ರಾಣಿಗಳು ಇನ್ನೇನೋ ತಿಂತವೆ, ಆ ಪ್ರಾಣಿಗಳು ಮತ್ತೇನೋ ತಿಂತವೆ. ಅದೆಲ್ಲವೂ ಸಿಗಬೇಕು. ಕಾಡು ಸಮೃದ್ಧವಾಗಿರ್ಬೇಕು, ಅಲ್ಲಿ ಹುಲ್ಲು ಚೆನ್ನಾಗಿರ್ಬೇಕು, ಮರಗಳು ಚೆನ್ನಾಗಿ ಬೆಳಿಬೇಕು. ಇದೆಲ್ಲ ಇದ್ರೆ ಹುಲಿಗಳನ್ನ ಸಂರಕ್ಷಣೆ ಮಾಡ್ದಂಗೆ. ಹುಲಿ ಅನ್ನೋದು ಈ ಫುಡ್ ಚೈನಿನ, ಈ ಆಹಾರ ಸರಪಳಿಯ ಮೇಲೆತ್ತರದ ಪ್ರಾಣಿ. ಇದು ಅದನ್ನ ಕಾಪಾಡಬೇಕು ಅಂದ್ರೆ ಅದು ಸಂಕೇತ ಅಷ್ಟೇ. ಆ ಇಡೀ ಇಕೋಸಿಸ್ಟಮ್ ಅನ್ನು ಕಾಪಾಡಬೇಕು, ಅದು ಹುಲಿ ಸಂರಕ್ಷಣಾ ಯೋಜನೆಯ ಅರ್ಥ. ಹಾಗೆ ಕನ್ನಡನ್ ಕಾಪಾಡಬೇಕು ಅಂದ್ರೆ ಕನ್ನಡನ್ ಚೆನ್ನಾಗಿ ಕಾಪಾಡೋದು, ಕನ್ನಡ ಮೇಷ್ಟ್ರುಗಳಿಗೆ ಒಳ್ಳೆ ಇನ್ಕ್ರಿಮೆಂಟ್ ಕೊಟ್ಬಿಡೋದು, ಒಳ್ಳೆ ಪ್ರಮೋಷನ್ ಕೊಡೋದು, ಬೇಕಾದಷ್ಟು ದುಡ್ಡು ಕೊಟ್ಬಿಟ್ರೆ, ಎಲ್ಲ ಕವಿಗಳಿಗೆಲ್ಲ ಪ್ರಶಸ್ತಿ ಕೊಟ್ಬಿಟ್ರೆ ಕನ್ನಡ ಬೆಳೆಯುತ್ತೆ ಅಂತ ಅಲ್ಲ. ಅದ್ ಹಂಗಲ್ಲ. ಇಡೀ ಕನ್ನಡ ನಾಡು ಬೆಳೆಯೋದು. ಕನ್ನಡ ನಾಡು ಬೆಳೆಯೋದು ಅಂದ್ರೆ ಇಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು, ಇಲ್ಲಿ ರಸ್ತೆಗಳು ಚೆನ್ನಾಗಿರ್ಬೇಕು, ಇಲ್ಲಿ ಬೆಳೆ ಚೆನ್ನಾಗಿ ಬೆಳಿಬೇಕು, ರೈತರ ಸಮೃದ್ಧಿ ಆಗಿರ್ಬೇಕು, ಸರ್ಕಾರಗಳು ಗಟ್ಟಿಯಾಗಿರ್ಬೇಕು, ಅವು ಗೌರವವಾಗಿ ನಡ್ಕೋಬೇಕು, ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು, ನ್ಯಾಯಾಲಯಗಳು ಸರಿಯಾಗಿ ಕೆಲಸ ಮಾಡಬೇಕು, ಬ್ಯಾಂಕ್ಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಬ್ಯಾಂಕ್ಗಳಲ್ಲಿ ಹಣ ಇರಬೇಕು. ಇದೆಲ್ಲವೂ ಇದ್ರೆ ಕನ್ನಡ ಬೆಳೆಯೋದು. ಬರೀ ಭಾಷೆ ಬೆಳೆದ್ರೆ ಅಲ್ಲ. ಬರೀ ಭಾಷೆ ಬೆಳೆದ್ರೆ ಕನ್ನಡ ಬೆಳೆಯುತ್ತೆ ಅನ್ನೋದಾಗಿದ್ರೆ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಪ್ರಪಂಚದ ಅದ್ಭುತವಾದ ಭಾಷೆ ಕನ್ನಡ. ಅದ್ಭುತವಾದ ಭಾಷೆ. ರಾಚನಿಕವಾಗಿ ಪ್ರಪಂಚದ ತುಂಬಾ ಅದ್ಭುತವಾದ ಕೇವಲ ಕೆಲವು ಭಾಷೆಗಳಲ್ಲಿ ಕನ್ನಡ ಒಂದು. ಸ್ಟ್ರಕ್ಚರಲಿ ಕನ್ನಡ ಒಂದು ಪರಿಪೂರ್ಣವಾದಂತ ಭಾಷೆ. ನಮ್ಮ ಆತ್ಮೀಯರು ಡಾಕ್ಟರ್ ಶಬೀರ್ ಮೊಹಮ್ಮದ್ ಮುಸ್ತಫಾ ಇದಾರೆ ಇಲ್ಲಿ, ಇಂಗ್ಲಿಷ್ ಪ್ರೊಫೆಸರ್ ಅವರು. ಇಂಗ್ಲಿಷ್ ಭಾಷೆಗೆ ಹೋಲಿಸಿದ್ರೆ ರಾಚನಿಕವಾಗಿ ಕನ್ನಡ ಬಹಳ ಅದ್ಭುತವಾದ ಭಾಷೆ. ನನಗೆ ಇಂಗ್ಲಿಷ್ ಭಾಷೆ ಅಂತ ಅದ್ಭುತ ಅಂತ ಅನ್ಸೋದಿಲ್ಲ, ಆದ್ರೆ ಇಂಗ್ಲಿಷ್ನವ್ರು ಅದ್ಭುತ ಅಂತ ಅನ್ಸುತ್ತೆ. ಇಂಗ್ಲಿಷ್ನವ್ರ ಬಗ್ಗೆ ನನಗೆ ಅಗಾಧವಾದ ಗೌರವ ಇದೆ. ಯಾಕೆಂದ್ರೆ ಒಂದ್ ಸಣ್ಣ ದೇಶ ಅದು, ನಮ್ಮ ರಾಜ್ಯಕ್ಕಿಂತ ಒಂಚೂರು ಇಂಚು ಮುಂಚೆಗೆ ದೊಡ್ಡದಷ್ಟೇ. ಅಂಥದ್ದೊಂದು ಸಣ್ಣ ದೇಶ ಒಂದ್ ಕಾಲಕ್ಕೆ ಇಡೀ ಪ್ರಪಂಚನ ಆಳಿತು ಅಂದ್ರೆ ಅವ್ರಿಗೆ ಎಂತ ತಾಕತ್ತಿರ್ಬೇಕಲ್ವಾ, ಎಂತ ಶಕ್ತಿ ಇರ್ಬೇಕಲ್ವಾ, ಎಷ್ಟು ಬುದ್ಧಿವಂತಿಕೆ ಇರ್ಬೇಕು, ಎಷ್ಟು ಚಮತ್ಕಾರ ಇರಬೇಕು, ಎಷ್ಟು ತಾಂತ್ರಿಕ ಕೌಶಲ ಇರ್ಬೇಕಲ್ವಾ. ಇವತ್ತು ರಾಚನಿಕವಾಗಿ ದುರ್ಬಲವಾದ ಒಂದು ಭಾಷೆಯನ್ನ ಪ್ರಪಂಚದ ಎಲ್ಲ ಜ್ಞಾನಗಳ ಕಿಟಕಿ ಅನ್ನುವ ಹಾಗೆ ಬೆಳೆಸ್ಬಿಟ್ರಲ್ಲ. ಇಂಗ್ಲಿಷ್ ಇಲ್ಲದೆ ಇದ್ರೆ ಎಷ್ಟೋ ದೇಶಗಳ ಬದುಕಕ್ಕೆ ಆಗೋದಿಲ್ಲ ಅನ್ನುವ ಸ್ಥಿತಿ ತಂದಿಟ್ಬಿಟ್ರಲ್ಲ. ಅವ್ರ ಶಕ್ತಿ ಎಂಥದಲ್ವಾ. ಆದ್ರಿಂದ ಇಂಗ್ಲಿಷ್ನವ್ರ ಬಗ್ಗೆ ಗೌರವ. ಇಂಗ್ಲಿಷ್ ಭಾಷೆ ಏನ್ ಬಹಳ ಅದ್ಭುತವಾದದ್ದೇನಲ್ಲ. ಕುವೆಂಪು ಅವರು ಅದನ್ನ ಹೇಳಿದ್ದಾರೆ. ಶೇಕ್ಸ್ಪಿಯರ್ ಹುಟ್ಟೋದಕ್ಕೆ ಮುಂಚೆನೆ ನಮ್ಮಲ್ಲಿ ಪಂಪನಂತ ಅದ್ಭುತ ಕವಿ ಬಂದ್ಬಿಟ್ಟಿದ್ದ. ಬಹಳ ಅದ್ಭುತವಾದ ರಚನೆ ಆಗೋಗಿತ್ತು. ಬರೀ ಸಾಹಿತ್ಯ ಅನ್ನೋ ಕಾರಣಕ್ಕಲ್ಲ, ಅವರ ಪರ್ಸ್ಪೆಕ್ಟಿವ್, ಅವರ ದೃಷ್ಟಿಕೋನ ಅದು ವೈಶ್ವಿಕವಾದದ್ದು, ವಿಶ್ವಮಾನ್ಯವಾದದ್ದು. ಕುವೆಂಪು ಅವ್ರದ್ದು ನೀವು ಆ ವಿಶ್ವಮಾನವ ಗೀತೆ ಕೇಳಬೇಕು. ಅನಂತ ತಾನ್ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ, ಅನಂತ ನೀನ್ ಅನಂತವಾಗು
ಅನಂತ ನೀನ್ ಅನಂತವಾಗು, ಆಗು 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 ಆಗು. ಈ ಆಗು 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 ಇದೆಯಲ್ಲ, ಅದು ಕನ್ನಡಿಗರಿಗೆ ಕೊಟ್ಟ ಕರೆಯಲ್ಲ, ಪ್ರಪಂಚದ ಎಲ್ರಿಗೂ ಅನ್ವಯಿಸೋದು. ಎಲ್ಲ ಜಾತಿ, ಮತ, ಪಂಥ, ಧರ್ಮ ಎಲ್ರಿಗೂ ಸೇರಿಸಿ ಎಲ್ರಿಗೂ ಅನ್ವಯಿಸೋದು. ಯಾಕಂದ್ರೆ ಮನುಷ್ಯ ಅನ್ನುವವನೇ ಅನಂತ ಸಾಧ್ಯತೆಗಳಿರುವವನು. ಮನುಷ್ಯನ ಲಿಮಿಟ್ಸ್ ಇಲ್ಲ, ಅವನ ಗಡಿರೇಖೆಗಳಿಲ್ಲ, ಅವನಿಗೆಲ್ಲ ಸಾಧ್ಯತೆಗಳು ಇರುವಂತ ಅನಂತ. ಅವನ ಕೊನೆನೇ ಇಲ್ಲ, ಅವನ ಸಾಮರ್ಥ್ಯಗಳಿಗೆ ಕೊನೆನೇ ಇಲ್ಲ. ಆದ್ರಿಂದ ನಾನು ತುಂಬಾ ಲಿಮಿಟೆಡ್, ನಾನು ಇಷ್ಟೇ ಮಾಡಕ್ಕಾಗೋದು, ನಾನು ಇನ್ನೇನು ಮಾಡಕ್ಕಾಗೋದಿಲ್ಲ ಅಂದ್ರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಅನ್ನೋದು ದಿ ಇಂಟ್ರಿನ್ಸಿಕ್ ಡೆಫಿನೇಷನ್ ಆಫ್ ಹ್ಯೂಮನ್ ಅಂದ್ರೆ ಹೂ ಹ್ಯಾಸ್ ಗಾಟ್ ಇನ್ಫಿನೈಟ್ ಪಾಸಿಬಿಲಿಟೀಸ್, ಅನಂತ ಸಾಧ್ಯತೆಗಳಿರೋನು, ಅನಂತ ಸಾಧ್ಯತೆಗಳಿರೋ ಮನುಷ್ಯ. ಅದಕ್ಕೆ ನಮ್ಮ ಕನ್ನಡ ಕವಿಗಳ ಪರ್ಸ್ಪೆಕ್ಟಿವ್ ಹೆಂಗಿದೆ ನೋಡಿ. ನೀನ್ ಬರೀ ಕನ್ನಡಿಗನಾಗು ಅಂತ ಹೇಳುವಾಗಲೂ ಅವರು ನೀನ್ ವಿಶ್ವಮಾನವನಾಗು ಅಂತಾನೆ ಹೇಳ್ತಾರೆ. ಅನಂತ ನೀನ್ ಅನಂತವಾಗು, ನೀನ್ ಅನಂತಪ್ಪ, ನೀನ್ ಅನಂತವಾಗ್ಬೇಕು. ನನ್ಗಿನ್ನೂ ರೋಮಾಂಚನ ಅಂದ್ರೆ ಈ ಆಗು ಅನ್ನೋದನ್ನ 4 ಸಲ ಬಳಸೋದು. ಈ ಆಗು 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 ಅನ್ನೋದಕ್ಕೆ ಬೇರೆ ಶಬ್ದಗಳು ಸಿಗ್ಲಿಲ್ಲ ಅಂತಲ್ಲ. ಆಗು 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 ಅಂದ್ರೆ ಅದು ಒತ್ತಾಯದ ತೀವ್ರತೆ. ಅದು ಆಗು 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 ಆಗು. ಕುವೆಂಪು ಅವರ ಪದ್ಯನ ರಿಸೈಟ್ ಮಾಡ್ತಿದ್ದನ್ನ ಓದ್ತಿದ್ದನ್ನು ಕೇಳಿದ್ದೀನಿ ನಾನು. ಅನಂತತಾನ್ ಅನಂತವಾಗಿ ಕುವೆಂಪು ಹಿಂಗೆ ಓದ್ತಿದ್ದು. ಆಗುತಿಹನೇ ನಿತ್ಯ ಯೋಗಿ, ಅನಂತ ನೀನ್ ಅನಂತವಾಗು, ಆಗು 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 ಆಗು. ಆ ಒತ್ತಾಯ ನೋಡಿ, ಆ ತೀವ್ರತೆ ಹೆಂಗಿದೆ. ಈಗ ನಾವ್ ಯಾರು ಮಕ್ಕಳನ್ನ ಕರಿಬೇಕಾದ್ರೆ ಬಾ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳಲ್ಲ, ಬಾ 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 ಅಂತೀವಲ್ಲ, ಅದು ಅಂತರಂಗದ ಒತ್ತಾಯ. ಅದು ಬರ್ಬೇಕು ಅಂತ. ಹಾಗೆ ಆಗು ಆಗು ಆಗು. ಕನ್ನಡಿಗರಿಗೆ ಮಾತ್ರ ಹೇಳಿದ ಮಾತಲ್ಲ ಅದು. ಅವ್ರದೊಂದು ಪ್ರಸಿದ್ಧವಾದ ಹಾಡು. ನನ್ನ ಗುರುಗಳು ಪ್ರೊಫೆಸರ್ ಸುಜನಾ ಇಲ್ಲಿ ಕುಲಸಚಿವರಾಗಿದ್ರು, ಯುವರಾಜ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು. ಬಹಳ ದೊಡ್ಡ ಸಾಹಿತಿ, ಈ ವಿಶ್ವವಿದ್ಯಾಲಯದ ಒನ್ ಆಫ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಸುಜನಾ ಅವರು. ಅವರು ಬಾರಿಸು ಕನ್ನಡ ಡಿಂಡಿಮವ ಪದ್ಯದ ಅರ್ಥ ಹೇಳ್ತಿದ್ರು. ನಿಮ್ಗೆ ಗೊತ್ತಿರಬೇಕು, ಆ ಪದ್ಯ ಕುವೆಂಪು ಅವರು ಬರೆದು ಮೊಟ್ಟ ಮೊದಲಿಗೆ ಅದನ್ನು ಓದಿದ್ದು ನಮ್ಮ ಮಾನಸ ಗಂಗೋತ್ರಿ ಉದ್ಘಾಟನೆ ಸಮಾರಂಭದಲ್ಲಿ. ಮಾನಸ ಗಂಗೋತ್ರಿ ಕ್ಯಾಂಪಸ್ ಉದ್ಘಾಟನೆ ಆಯ್ತಲ್ಲ, ಅವತ್ತು ಹೇಳಿದ ಪದ್ಯ ಅದು. ಆ ಸಂದರ್ಭಕ್ಕೆ ಬರೆದದ್ದು ಆ ಹಾಡು ನಿಮಗೆ ಗೊತ್ತಿದೆ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನ್ನು ಬಡಿದೆಚ್ಚರಿಸು. ಎಷ್ಟು ಎಚ್ಚರಿಕೆಯಿಂದ ಪ್ರತಿ ಶಬ್ದವನ್ನು ಕುವೆಂಪು ಬರೆದಿದ್ದಾರೆ ಅಂದ್ರೆ, ಸತ್ತವರನ್ನೆಲ್ಲ, ಸತ್ತ ಹಾಗಿರೋರನ್ನ, ಈ ಸತ್ತಂಗಿರೋರ್ನ ಹೇಳೋ ರಾಜ ಹೇಳಪ್ಪ ಮೇಲೆ ಅಂತ ಎಬ್ಬಿಸ್ಬಾರ್ದಂತೆ, ವಾದ್ಯ ಎಬ್ಬಿಸ್ಬೇಕು, ಮೇಲೆ ಬಡ್ದೆಚ್ಚರಿಸ್ಬೇಕು. ಸತ್ತ ಹಾಗಿರೋರ್ನ ಪ್ರೀತಿಯಿಂದ ಎಬ್ಬಿಸ್ಬಾರ್ದು, ಸತ್ತಂಗಿರೋರ್ನ ಬಡ್ದೆಚ್ಚರಿಸ್ಬೇಕು. ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರ ಮುಂದಿನ ಸಾಲು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಈ ಸತ್ತಂಗಿರೋರ್ನ ಎಬ್ಬಿಸ್ಬಿಟ್ರೆ ಮುಂದಿನ ಕೆಲಸ ಕಚ್ಚಾಡೋದು ಇವರು. ನಮ್ಮಲ್ಲೆಲ್ಲ ಇತಿಹಾಸ ಗಮನಿಸಿ, ಎಲ್ಲೋ ಬಿದ್ದಿರ್ತಾರೆ, ಹೆಂಗೋ ಬಿದ್ದಿರ್ತಾರೆ. ನಮ್ಗೇನೋ ವಿದ್ಯೆ ಬುದ್ಧಿ ಅಷ್ಟೋ ಇಷ್ಟೋ ಹಣ ಗಿಣ ಅಧಿಕಾರ ಸಿಕ್ಕದು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಫೇಸ್ ಏನು ಅಂದ್ರೆ ಕಚ್ಚಾಡೋದು. ನಂದು ನನ್ನ ಅಧಿಕಾರ, ನನ್ನ ವ್ಯಾಪ್ತಿ, ನನ್ನ ಜ್ಯೂರಿಸ್ಟಿಕ್ಷನ್, ಗಲಾಟೆ ಶುರು ಮಾಡ್ತೀವಿ. ನನಗ್ ದಕ್ಕಬೇಕಾದದ್ದು ಇದು. ಏನು ಇಲ್ಲದೆ ಬಿದ್ದಿದ್ದವರು, 1 ಶತಮಾನ ಇಲ್ಲದೆ ಇದ್ದವ್ರಿಗೆ ನಮ್ಮ ಹಕ್ಕುಗಳು ಗೊತ್ತಿರಲಿಲ್ಲ, ನಮ್ಗೆ ಅಧಿಕಾರ ಗೊತ್ತಿರಲಿಲ್ಲ. ಅದು ಕೊಡ್ತಿದ್ದಂಗೆನೆ ನಾವು ತಕ್ಷಣ ಮಾಡೋ ಕೆಲಸ ಅಂದ್ರೆ ಕಚ್ಚಾಡೋಕೆ ಶುರು ಮಾಡ್ತೀವಿ. ಅದಕ್ಕೆ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಅಂತ ಎಷ್ಟು ಎಚ್ಚರಿಕೆಯನ್ನು ಬರೀತಾರೆ ಅಂದ್ರೆ, ಸತ್ತಂತಿದ್ದಾಗ ಬಡದು ಎಚ್ಚರಿಸ್ಬೇಕಂತೆ, ಕಚ್ಚಾಡುವಾಗ ಬಡದು ಸುಮ್ಮನಿರಿಸಬಾರ್ದು ಅಂತ. ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಸತ್ತಂತಿದ್ದಾಗ ಅವ್ರನ್ನ ಬಡಿದು ಎಚ್ಚರಿಸು, ಅವ್ರು ಕಚ್ಚಾಡುವಾಗ ಕೂಡಿಸಿ ಒಲಿಸು. ಈಗ ಎಲ್ಲರನ್ನೂ ಕೂಡಿಸಿ ಸುಮ್ಮನೆ ಒಂದ್ ಕಡೆ ಕೂರಿಸ್ತೀರಿ ಅಂತ ಇಟ್ಕೊಳ್ಳಿ, ಏನ್ ಮಾತಾಡ್ಬೇಡ್ರಪ್ಪ, ಜಗಳ ಆಡ್ಬೇಡಿ, ಸರಿ ಹೋಗುತ್ತೆ ಎಲ್ಲ ಸುಮ್ನಿರಿ ಅಂತ ಕೂರ್ಸಿದ್ರೆ ಸುಮ್ನಿರೋದಿಲ್ಲ, ಹೊಟ್ಟೆ ಕಿಚ್ಚು ಶುರು ಆಗುತ್ತೆ. ಈ ನನ್ನ ಮಗನ ಜೊತೆ ನಾನು ಕೂತ್ಕೋಬೇಕಂತ, ಇವನು ನಾನು ಒಂದೇನಾ, ನನ್ನ ಲೆವೆಲ್ಲು ಇವನ್ ಲೆವೆಲ್ಲು ಒಂದೇನಾ ಅಂತ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ.
ಮತ್ತೆ ಈ ಸಾಲ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಿಚ್ಚು ಹೊಟ್ಟೆಯದಾದ್ರೆ ಆರಿಸಬೇಕಾದ ನೀರು ಕಣ್ಣಿಂದ ಬರಬೇಕು ಅಂತ. ನಿನ್ನೊಳಗೆ ಹುಟ್ಟಿದ ಕಿಚ್ಚಾದ್ರೆ ನಿನ್ನೊಳಗೆ ಬರುವ ನೀರಿನಿಂದ ಆರಿಸ್ಬೇಕು. ಹೊಟ್ಟೆಯ ಕಿಚ್ಚು ಕಣ್ಣೀರು, ಕಣ್ಣೀರು ಪಶ್ಚಾತ್ತಾಪ, ರಿಯಲೈಸೇಷನ್, ಅರಿವು, ಅದರಿಂದ ಬರೋ ನೀರು ಅಂತಾನೂ ಆಗ್ಬೋದು. ಇನ್ನೊಂದು, ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ ಕಿಚ್ಚಾದ್ರೆ ನಿನ್ನ ಕಣ್ಣಿ ನೀರಿಂದ ಆರಿಸಬೇಕು. ಹೊರಗಿನ ಬೆಂಕಿಗೆ ಹೊರಗಿನ ನೀರು, ನಿನ್ನೊಳಗೆ ಹುಟ್ಟಿದ ಬೆಂಕಿಗೆ ನಿನ್ನೊಳಗೆ ನೀರು ಹುಟ್ಟಬೇಕು ಅಂತ. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂದ್ರೆ, ಜನ ಒಟ್ಟಿಗೆ ಬಾಳ್ಬೇಕಾದ್ರೆ ಇದೊಂದು ಪ್ರೋಸೆಸ್. ಇದು ಸತ್ತಂಗಿರ್ತಾರೆ, ಬಡ್ದು ಎಚ್ಚರಿಸ್ತೀಯ, ಕಚ್ಚಾಡ್ತಾರೆ, ಆಮೇಲೆ ಏನಾದ್ರು ಮಾಡಿ ಅವ್ರನ್ನ ಒಟ್ಟಿಗೆ ಸೇರಿಸ್ತೀಯ, ಆಮೇಲೆ ಹೊಟ್ಟೆ ಕಿಚ್ಚು ಬಿಡ್ತಾರೆ, ಅವ್ರ ಕಣ್ಣೀರು ಸುರಿಸಿದ್ರೆ ಆಮೇಲೆ ಒಟ್ಟಿಗೆ ಬಾಳ್ತಾರೆ. ಇಂಥ ಫಿಲಾಸಫಿ ಕನ್ನಡಿಗರಿಗೆ ಅಲ್ಲ, ಪ್ರಪಂಚಕ್ಕೆ. ಆದ್ರಿಂದಾನೇ ಕನ್ನಡದ ಕವಿಗಳು ವಿಶ್ವಕವಿಗಳು, ವಿಶ್ವಮಾನವರು. ಯಾವ ಜಾತಿ, ಮತ, ಪಂಥ, ಧರ್ಮ, ಭಾಷೆ, ಭೌಗೋಳಿಕ ವಲಯ ಯಾವುದಕ್ಕೂ ಸೇರಿದವರು ಅಂಥ ದೊಡ್ಡ ಕವಿಗಳು. ಆದ್ರಿಂದ ಬರೀ ಕವಿಗಳನ್ನ, ಕಲಾವಿದರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದ್ರು ಯೋಚನೆ ಮಾಡಿದ್ರೆ, ಕನ್ನಡ ಪ್ರಪಂಚದಲ್ಲಿ ಯಾವ ಭಾಷೆಗೂ ಯಾವ ದೇಶಕ್ಕೂ ಎರಡನೇದಲ್ಲ. ಅದ್ಭುತವಾದದ್ದು ಕನ್ನಡ. ಅಮೆರಿಕದ ಡಾಲಸ್ನಲ್ಲಿ ಒಂದು ಲಿಂಗ್ವಿಸ್ಟಿಕ್ ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಪ್ರಕಾರನೇ ಕನ್ನಡ ಪ್ರಪಂಚದ 25 ಶ್ರೇಷ್ಠ ಭಾಷೆಗಳಲ್ಲಿ ಒಂದು, 4,500 ಭಾಷೆಗಳ ಪೈಕಿ. ಈ ನಾವೇ ಹೇಳಿದ್ರೆ ಕನ್ನಡ ಮೇಷ್ಟ್ರುಗಳು ಹೊಟ್ಟೆಪಾಡು ಹೇಳ್ಕೊತಾರೆ ಅಂತ ಅನ್ಬೋದು ಅಲ್ವಾ? ಮೈಸೂರು ಸ್ಯಾಂಡಲ್ ಸೋಪನ್ನೇ ಬಳಸಿ ಎನ್ನೋರು ಮೈಸೂರು ಸ್ಯಾಂಡಲ್ ಸೋಪ್ನವರು ಅಲ್ವಾ? ಹಂಗ ನಾವು ಕನ್ನಡ ಅಂತ ಹೇಳಿದ್ರೆ ಇವ್ರು ತಾನೇ ಹೇಳ್ಕೊತಾರೆ ಅಂತ ಅನ್ಕೋತಾರೆ. ಅಮೆರಿಕಾದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಹೇಳುತ್ತೆ, ಜಗತ್ತಿನ ಶ್ರೇಷ್ಠವಾದ 25 ಭಾಷೆಗಳಲ್ಲಿ ಕನ್ನಡ ಒಂದು. ಇಂಗ್ಲಿಷ್ ಗೇಲಿ ಮಾಡ್ತೀನಿ ಅಂತ ಅನ್ಕೋಬೇಡಿ. ರಾಚನಿಕವಾಗಿ, ಸ್ಟ್ರಕ್ಚರಲ್ಲಿ ಅದನ್ನ ಇಟ್ ಇಸ್ ಅನ್ ಇರ್ರಾಷನಲ್ ಅಂಡ್ ಇಲ್ಲಾಜಿಕಲ್ ಲ್ಯಾಂಗ್ವೇಜ್ ಅಂತ ಕರೆದಿದ್ದು ಕೃಷ್ಣೇಗೌಡ ಅಲ್ಲ, ಬರ್ನಾಡ್ ಶಾ. ಬರ್ನಾಡ್ ಶಾ ಹೇಳಿದ್ದು ಇಟ್ಸ್ ಅನ್ ಇಲ್ಲಾಜಿಕಲ್ ಅಂಡ್ ಇರ್ರಾಷನಲ್. ಅವನ್ ತಮಾಷೆ ಮಾಡ್ತಾನೆ, ಇಂಗ್ಲಿಷ್ ಎಷ್ಟು ಇಲ್ಲಾಜಿಕಲ್ ಅಂತ ತಮಾಷೆ ಮಾಡ್ತಾನೆ. GHOTI ಅಂತ ಬರೆದು, GHOTI ಅಂತ ಬರೆದು ಇದನ್ನ ಘೋಟಿ ಅಂತ ಓದ್ತೀರಿ, ಬೇಕಾದ್ರೆ ಇದನ್ನ ಫಿಶ್ ಅಂತ ಓದ್ಬೋದು ಅಂತ ಚಮತ್ಕಾರ ಮಾಡಿದ್ದು ಬರ್ನಾಡ್ ಶಾ. GH ಅಂದ್ರೆ ಆಸ್ ಇಟ್ ಈಸ್ ಇನ್ ಕೇಸ್ ಆಫ್ ರಫ್ ಅಲ್ಲಿ ROUGH, GH ನ ಉಚ್ಚಾರಣೆ ಎಫ್ ಅಲ್ವಾ? ಅದರಿಂದ GH ಬದಲಿಗೆ ಎಫ್ ಹಾಕಿ. GHO ಇದೆಯಲ್ಲ, WOMEN ವುಮೆನ್ ಅಂತ ಬರೆದು ವಿಮೆನ್ ಅಂತ ಓದ್ತೀವಿ. ಅಲ್ಲಿ ಓ ನ ಉಚ್ಚಾರಣೆ ಐ, ಆದ್ರಿಂದ GHO ಅನ್ನೋದು FI ಆಯ್ತು. TI ನೇಷನ್ನು, ರೇಷನ್ನು, ಕಮ್ಯುನಿಕೇಶನ್, ಅದರಲ್ಲೆಲ್ಲ TI ನ ಉಚ್ಚಾರಣೆ SH. ಆದ್ರಿಂದ GHOTI ಅಂತ ಬರೆದು ಫಿಶ್ ಅಂತ ಓದ್ಬೋದು ಅಂತ ಇಂಗ್ಲಿಷ್ ಅನ್ನು ತಮಾಷೆ ಮಾಡಿದ್ದು ನಾನಲ್ಲ, ಬರ್ನಾಡ್. ನಾನು ಸುಮ್ಮನೆ ಹೇಳ್ತೀನಿ, ನಮ್ಗೆ ಅದೇನು ಬಹಳ ಅದ್ಭುತವಾದ ಭಾಷೆ ಏನಲ್ಲಪ್ಪ ಅಂತ ಭಾಷೆಯನ್ನು ಬೆಳೆಸಿದ್ರು ಅವರು ಅಂತ ಹೇಳೋಕೆ. ಇಂಗ್ಲಿಷ್ನಲ್ಲಿ 26 ಅಕ್ಷರ ಇದೆ ಅಲ್ವಾ? ನಾನು ಯಾರೋ ಹುಡುಗ ಹೇಳ್ದ 26ರಲ್ಲಿ ಸರ್ 52 ಸಣ್ಣ ಅಕ್ಷರ ಯಾರು ಬಿಟ್ಬಿಟ್ರಿ ಇಲ್ಲ, ಅವನು ಬರ್ದವನ್ನೆಲ್ಲ ಗೊತ್ತಾಗ್ತದೆ. 26 ಓಕೆ, ಆಲ್ಫಾಬೆಟ್ಸ್, ವರ್ಣಮಾಲೆಗಳು 26 ವರ್ಣಮಾಲೆಗಳಲ್ಲಿ 49 ಸೌಂಡ್ಗಳನ್ನ ಪ್ರೊನೌನ್ಸ್ ಮಾಡ್ಬೇಕು. ಈ ಸೌಂಡ್ಗಳು ಯಾವ್ಯಾವಾಗ ಏನೇನಾಯ್ತವೆ ಅನ್ನೋದಕ್ಕೆ ಒಂದು ಖಚಿತವಾದ ನಿಯಮ ಇಲ್ಲ. ಖಚಿತವಾದ ಈ ಸಿ ಅನ್ನೋದು ಇದೆಯಲ್ಲ, ಅದು ಯಾವಾಗ ಕ ಆಗುತ್ತೆ, ಯಾವಾಗ ಸ ಆಗುತ್ತೆ ಗೊತ್ತಾಗಲ್ಲ. ಸಕ್ಸಸ್ ಅಂತಿದೆ, SUCCESS. CC ಎರಡು ಪಕ್ಕದಲ್ಲೇ ಇವೆ, ಆದ್ರೆ ಮೊದಲನೇ ಸಿ ನ ಉಚ್ಚಾರಣೆ ಕ, ಎರಡನೇ ಸಿ ನ ಉಚ್ಚಾರಣೆ ಸ. ಅಕ್ಕಪಕ್ಕದಲ್ಲಿರೋವು, ದೂರ ಇರೋನು ಬಿಟ್ಬಿಡಿ, ಪಕ್ಕದಲ್ಲಿದ್ರೆ ಸಕ್ಸಸ್ ಅಂತ ಬರ್ತೀವಿ. ಇದು ಯಾಕೆ ಹಿಂಗೆ ಅಂತ ಇಂಗ್ಲಿಷ್ನವ್ರನ್ನ ಕೇಳಿ, ಐ ಡೋಂಟ್ ನೋ ಅಂತ. ಅದಕ್ಕೊಂದು ಲಾಜಿಕ್ ಏನಿಲ್ಲ, ಅದು ಹಂಗೆ ಇರುತ್ತೆ. ನಾನು ಅದಕ್ಕೆ ಎ ಅನ್ನೋದು ಅಕ್ಷರ ಇದೆಯಲ್ಲ, ಎ ಅನ್ನೋಕೆ ಒಂದು ಡೆಫಿನೆಟ್ ಆದ ಉಚ್ಚಾರಣೆ ಇಲ್ಲ. ಎಬಿಲಿಟಿ, ನಾವು ಏನ ಎ ಅಂತ ಹೇಳ್ಕೊಟ್ಟಿರ್ತೀವಿ ಮಕ್ಕಳಿಗೆ. ಎಬಿಲಿಟಿ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಸರಿ. ಆಲ್ ಅಂತ ಬರೆದ್ರೆ
ಏನ ಉಚ್ಚಾರಣೆ ಆ ಅಂತ ಆಗ್ಬಿಡುತ್ತೆ. ಆಸ್ಕ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಅಂತ ಆಗತ್ತೆ. ಏಟ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಅಂತ ಆಗತ್ತೆ. ಅನದರ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಅ ಅಂತ ಆಗತ್ತೆ. ಇದು ಅ ಆಗುತ್ತೆ, ಆ ಆಗುತ್ತೆ, ಎ ಆಗುತ್ತೆ, ಎ ಆಗುತ್ತೆ, ಎ ಆಗುತ್ತೆ, ಏನೇನೋ ಅದು. ಅದಕ್ಕೊಂದು ಡೆಫಿನೆಟ್ ಉಚ್ಚಾರಣೆ ಇಲ್ಲ. ಆದ್ರೆ ಕನ್ನಡದಲ್ಲಿ ಈ ಆಂಬಿಗ್ಯೂಟಿ, ಈ ಅಸ್ಪಷ್ಟತೆ ಇಲ್ಲ. ನೀವು ಕಾನ, ರಾನ, ಜಾನ, ಬಾ, ಲಾ, ವಾ, ಶಾ, ಇವು ಎಲ್ಲಾರು ಬರೀರಿ, ಮೊದಲಾರು ಬರೀರಿ, ಕಡೆಯಲ್ಲಾರು ಬರೀರಿ, ಉಚ್ಚಾರಣೆ ಒಂದೇ. ಅದಕ್ಕೆ ಕನ್ನಡವನ್ನ ಬಹಳ ತಾರ್ಕಿಕವಾದ ಮತ್ತು ತುಂಬಾ ಸಂಗತವಾದ, ಸುಸಂಗತವಾದ ಭಾಷೆ ಅಂತ ಕರೀತಾರೆ. ನಮ್ಗೆ ಗೊತ್ತಿರಲಿ ನಮ್ಮ ಭಾಷೆ ಎಷ್ಟು ಸುಸಂಗತ. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಟಿಒ ಟೂ ಅಲ್ಲ. ನಾವು ಕನ್ನಡ ಓದೋರು ಟಾಕೊಂಬಿಟ್ಟು ಟೂ ಅಲ್ಲ ಅದು. ಇಂಗ್ಲಿಷ್ನವರು ಅದನ್ನ ಟಿ ಅಂತಾರೆ. ಟಿಒ ಟು, ಡಿಒ ಡು. ಈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಿಒ ಗು ಆಗ್ಬೇಕು, ಆಗಲ್ಲ. ಜಿಒ ಗೋ ಆಗ್ಬಿಡುತ್ತೆ. ಸರಿಯಪ್ಪ, ಆ ಕಡೆಯಿಂದಾನೇ ಬರೋಣ. ಜಿಒ ಗೋ ಆದ್ಮೇಲೆ ಡಿಒ ಡೋ ಆಗ್ಬೇಕಲ್ವಾ? ಆಗಲ್ಲ. DOUGH ಬರೆದ್ರೆ ಡೋ ಅಂತ ಆಗುತ್ತೆ. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕಲ್ವಾ? ಇಲ್ಲ, ಅದು ರಫ್ ಆಗ್ಬಿಡುತ್ತೆ. ಏನಾಗುತ್ತೆ? ಸಿಕ್ಕಾಪಟ್ಟೆ ರಫ್ ಆಗುತ್ತೆ. ROUGH ರೋ ಆಗ್ಬೇಕಾದ್ರೆ ROW ಹಾಕ್ಬೇಕು. ROW ರೋ ಆಗುತ್ತೆ. ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಏನಾಗುತ್ತೆ? ನಮಗೂ ನೋವಾಗುತ್ತೆ. NOW ನೋವು ಆದ್ಮೇಲೆ LOW ಲವ್ ಆಗ್ಬೇಕಲ್ವಾ? ಮಕ್ಕಳು ಕೇಳಿ ಸ್ಪೆಲ್ಲಿಂಗ್ ಹೇಳ್ತವೆ ಕರೆಕ್ಟ್ ಆಗಿ. LOVE ಬರೆದ್ರೆ ಲವ್ ಆಗುತ್ತೆ. LOVE ಲವ್ ಆದ್ಮೇಲೆ DROVE ಡ್ರೋವ್ ಆಗ್ಬೇಕಲ್ವಾ? ಇಲ್ಲ, ಅದು ಡ್ರೋವ್ ಆಗುತ್ತೆ. DROVE ಡ್ರೋವ್ ಆದ್ಮೇಲೆ PROVE ಪ್ರೋವ್ ಆಗ್ಬೇಕಲ್ವಾ? ಅದು ಪ್ರೂವ್ ಆಗುತ್ತೆ. ಏನ್ ಪ್ರೂವ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಹ್ಯಾಸ್ ನೋ ಲಾಜಿಕ್ ಅಂತ ಪ್ರೂವ್ ಆಗುತ್ತೆ. ಅಂಥದ್ದೊಂದು ಭಾಷೆಯನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಇಂಥದ್ದೊಂದು ಭಾಷೆಯನ್ನ ಇವತ್ತು ಪ್ರಪಂಚ ಪ್ರಖ್ಯಾತಿಯ ಮತ್ತು ಪ್ರಪಂಚದ ಅತ್ಯಂತ ಪ್ರಭಾವಿಯಾದ ಭಾಷೆ ಮಾಡಿದ್ದು ಇಂಗ್ಲಿಶಿನ ಲೇಖಕರು, ಜನ, ಅಲ್ಲಿ ವಿಜ್ಞಾನಿಗಳು, ಎಲ್ಲರೂ. ನಾವು ಒಂದು ಅದ್ಭುತವಾದ ಭಾಷೆ. ವಿದ್ಯಾವಂತರ ಬರೆಯೋದಿರ್ಲಿ, ಈ ಭಾಷೆಯಲ್ಲಿ ಒಳಗೆ ಅದರ ಅಂತರ್ನಿಹಿತವಾದಂತ ಭಾಷಾ ಸೌಂದರ್ಯ ಹೆಂಗಿದೆ ಅಂದ್ರೆ, ಈಗ ಆ ಹಾಲ ಕಡಲ ಮೊಗೆದು ಕುಡಿಯುತ್ತ, ಆ ಶೇಷ ನೊಡಲ ಸೆಗೆದು ಬಿಸುಡುತ್ತ, ಆ ಶಂಖ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ. ಇಲ್ಲಿ ಬರೀ ಡ, ಜ, ದ, ಗ, ರ ಈ ತರ ಅಕ್ಷರಗಳಿವೆ. ಈ ಅಕ್ಷರಗಳಿವೆಯಲ್ಲ, ಈ ಅಕ್ಷರಗಳು ಕನ್ನಡದಲ್ಲಿರುವಂತ ಸೌಂದರ್ಯ. ಇದು ಒಂದು ರೌದ್ರವಾದ, ಘೋರವಾದ, ರಭಸವಾದದ್ದನ್ನು ಹೇಳಬೇಕಾದ್ರೆ ಈ ಅಕ್ಷರಗಳನ್ನು ಹೆಚ್ಚು ಬಳಸ್ತಾರೆ. ದೀರ್ಘಾಕ್ಷರಗಳಿಗೊಂದು ಅರ್ಥ ಇದೆ. ತುಂಬಾ ತುಂಬಾ ವಿಷಾದದ ಮೆಲಾಂಕಲಿಗಳನ್ನು ಬರೆಯೋದಕ್ಕೆ, ತುಂಬಾ ವ್ಯಥೆ, ತುಂಬಾ ದುಃಖ ಅದನ್ನು ಹೇಳೋದಕ್ಕೆ, ತುಂಬಾ ತುಂಬಾ ಒಂದು ಪವಿತ್ರವಾದ ಭಾವ ಹೇಳೋದಕ್ಕೆ ಸಾಮಾನ್ಯವಾಗಿ ದೀರ್ಘಾಕ್ಷರಗಳನ್ನು ಬಳಸ್ತಾರೆ. ನೋಡಿ, ಒಂದು ಮೌನ ಕಟ್ಟಬೇಕಾದ್ರೆ ದೀರ್ಘಾಕ್ಷರಗಳು ಹೆಚ್ಚು ಬಳಸ್ತಾರೆ. ಹೊನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಮುಕಿಸಿ ಮೇಘಮಾಲೆಗೆ, ದೀರ್ಘಾಕ್ಷರ ಗಮನಿಸಿ, ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ ನೋಡು ಮೂಡಣದ ದಿಗಂತದಿ ಮೂಡುವೆಣ್ಣಿನ ಮೈಸಿರಿ ರಂಜಿಸುತ್ತಿದೆ ಚಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ. ದೀರ್ಘಾಕ್ಷರಗಳು ನೋಡಿ. ಒಂದು ಭಾವ ತುಂಬಾ ಸ್ವಿಫ್ಟ್ ಆಗಿ ಮೂವ್ ಆಗ್ಬೇಕು, ಬಹಳ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅಲ್ಲಿ ರಸ್ವಾಕ್ಷರಗಳು ಬಳಸ್ತಾರೆ. ಅಡಿಯ ಹೆಜ್ಜೆ ನಡುಗೆ ಗೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ, ಸುಗ್ಗಿ ಬರೆ ಹಿಗ್ಗಿ ತಿರೆ ಸಗ್ಗ ಸುಖವ ತರುತ್ತಿದೆ, ಕಣಿವೆ ಇಳಿದು ತೆಮರ ನೇರಿ ಹೊಸತು ಜೀವ ಕಳೆಯ ಬೀರಿ ತರುಗಳಲ್ಲಿ ತಳಿರ ಏರಿ ಸುಗ್ಗಿ ಮೂಡು ತಿರುವುದು ಬನದ ಬಿನದ ದಿನಿದು ನಿನದ ಮನದೊಳಾಡು ತಿರುವುದು ಬನದ ಬಿನದ ದಿನಿದು ನಿನದ ಮನದೊಳಾಡು ಎಲ್ಲ ರಸ್ವಾಕ್ಷರ. ಮನದೊಳಾ ಅನ್ನೋದು ಬಿಟ್ರೆ ಎಲ್ಲ, ಯಾಕಂದ್ರೆ ಆ ಭಾವವೇ ಒಂಥರ ಫಾಸ್ಟ್ ಆಗಿ, ಆ ಕುಣಿತ ಫಾಸ್ಟ್ ಆಗಿದ್ರೆ ಬನದ ಬಿನದ ದಿನಿದು ನಿನದ
ಇದು ಭಾಷೆ ಒಳಗಿರುವಂತ ಸೌಲಭ್ಯ. ಇದು ನಾ ಹೇಳಿದೆ, ಸ್ವಲ್ಪ ಸ್ವಲ್ಪ ವಿಷಾದದ ವ್ಯಥೆಯ ಭಾವ ಬರ್ಬೇಕಾದ್ರೆ ದೀರ್ಘಾಕ್ಷರಗಳು ಬಳಸ್ತಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋ. ಸಮಾಧಾನ ಮಾಡ್ಕೊಪ್ಪ. ದೀರ್ಘಾಕ್ಷರ ಆದಂಗೆಲ್ಲ ವ್ಯಥೆ ಜಾಸ್ತಿ ಆಗತ್ತೆ. ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಆಕಸ್ಮಿಕ ಅಲ್ಲ ಇವೆಲ್ಲ, ಭಾಷೆ ಒಳಗಿರೋ ಸೌಲಭ್ಯನ ಉಪಯೋಗಿಸ್ಕೊಳ್ಳೋದು. ಇಂಥ ಸಾವಿರಾರು ಉದಾಹರಣೆಗಳಿದೆ. ನನಗೆ ಬಹಳ ಇಷ್ಟವಾದದ್ದು ಇದು. ಹರಿಹರ ಒಂದು ರಗಳೆ ಬರೀತಾನೆ. ಕೆಲವು ಪದ್ಯಗಳು ನಮ್ಗೆ ಅರ್ಥ ಆಗೋದಿಲ್ಲ. ಭಾಷೆ ಒಳಗಿರುವಂತ ಸೌಂದರ್ಯ ಏನು ಅಂದ್ರೆ, ಎನ್ ಎಫೆಕ್ಟಿವ್ ಪೊಯೆಟ್ರಿ ಇಸ್ ಕಮ್ಯುನಿಕೇಟೆಡ್ ಬಿಫೋರ್ ಇಟ್ ಇಸ್ ಅಂಡರ್ಸ್ಟುಡ್ ಅಂತ ಒಂದು ಮಾತಿದೆ. ನಮ್ಗೆ ಅರ್ಥ ಆಗೋದಕ್ಕೆ ಮುಂಚೆ ಆ ಭಾಷೆ ನಮ್ಮನ್ನು ತಗಲ್ಬೇಕು, ನಮ್ಮನ್ನು ತಾಕ್ಬೇಕು. ನಮ್ಮ ಮನಸ್ಸಿಗೋ ಹೃದಯಕ್ಕೋ ಕರುಳಿಗೋ ಎಲ್ಲ ತಾಕ್ಬೇಕು. ಖಳದುಶ್ಯಾಸನ ಕೃಷ್ಣ ಲೋಹಿತ ಜಲಾಶ್ಲಿಷ್ಟಂ ಕುರುಪ್ರೋದ್ಭವ ಪ್ರಳಯಜ್ವಾಲಿ ಸುಯೋಧನೋರು ಮಕುಟೋದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ ಕುರುಕ್ಷೇತ್ರದಳು ಪ್ರಳಯೋಗ್ರ ಅಂತಕದಂತ ಗುರುವನ್ನು ಒಳಕೊಂಡಿರ್ದಂ ಇಡಿಂಬ ಅಂತಕ. ಸತ್ಯವಾಗ್ಲೂ ನಿಮ್ಗೆ ಅರ್ಥ ಆಗಿಲ್ಲ, ಆದ್ರೆ ಗೊತ್ತಾಗಿದೆ ಏನು. ಅರ್ಥ ಆಗೋದ್ ಬೇರೆ, ಗೊತ್ತಾಗೋದ್ ಬೇರೆ. ಗೊತ್ತಾಗೋದೇನು ಅಂದ್ರೆ, ಭೀಮ ಅಂತ ಏನೋ ಬಂತಲ್ಲ, ಅದರಿಂದ ಭೀಮನ್ಗೆ ಸಂಬಂಧಪಟ್ಟ ಪದ್ಯ ಇದು ಅಂತ ಗೊತ್ತಾಗುತ್ತೆ. ಅಂದ್ರೆ ಏನ್ ಎಫೆಕ್ಟಿವ್ ಪೊಯೆಟ್ರಿ ಕಮ್ಯುನಿಕೇಟ್ ಮಾಡಬೇಕು. ಅರ್ಥ ಆಗೋದು ಆಮೇಲೆ, ಮೊದಲು ಕಮ್ಯುನಿಕೇಟ್ ಮಾಡಬೇಕು. ಕನ್ನಡಕ್ಕೆ ಇದೊಂದು ಫೆಸಿಲಿಟಿ ಇದೆ. ಹರಿಹರನ ಪದ್ಯ ಇದೆ, ಶಿವ ಕುಣಿದ ಅಂತ. ಒಬ್ಬ ಕುಂಬರಗುಂಡಯ್ಯನ ರಗಳೆ, ಅವನು ಕುಂಬರಗುಂಡಯ್ಯ ಅನ್ನೋನು ಕುಣಿತಾ ಇರ್ತಾನೆ. ಮಡಕೆ ತಟ್ತಾ ಅವನು ಶಿವನ ಭಕ್ತ, ಕುಣಿತಾ ಇರ್ತಾನೆ, ಮನೆ ಒಳಗೆ ಕುಣಿತಾ ಇರ್ತಾನೆ. ಶಿವನಿಗೆ ಇವನ ಕುಣಿತ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಲಿ, ಜಗಜ್ಜಾಹೀರ್ ಮಾಡ್ಬಿಡ್ಬೇಕು ಅಂತ ಒಂದ್ಸಲ ಶಿವ ತಾನು ಬಂದು ಕುಣಿಯಕ್ ಶುರು ಮಾಡ್ದ ಅಂತ ಹರಿಹರ ಒಂದು ರಗಳೆ ಬರೀತಾನೆ. ಎಷ್ಟು ಚಂದವಾಗಿದೆ ರಗಳೆ ಅಂದ್ರೆ, ಸುಮ್ನೆ ಓದಿದ್ರೆ ಸಾಕು. ಸುಮ್ನೆ ಓದಿದ್ರೆ ಆ ಕುಣಿತ ನಿಮ್ ಸುಮ್ನೆ ಕಣ್ಣು ಮುಂದೆ ಕಟ್ಬಿಡುತ್ತೆ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನ ಮುಟ್ಟಿತು ಸತ್ಯಂ, ಒಳಗಾಡಿದನೆನತು ದಿನವನಿತು ಇಳೆವರಿಯಲ್ ಹೊರಗಾಡುವೆನೆನತು. ಒಳಗೆ ಕುಣಿದು ಸಾಕಾಯ್ತು, ಇಳೆಯರಿಯಲ್ ಇಡೀ ಜಗತ್ತಿಗೆ ಗೊತ್ತಾಗ್ಲಿ, ಹೊರಗಡೆ ಕುಣಿತೀನಿ ಅಂತ ಹೊರಗೆ ಬಂದ. ಹೆಂಗ್ ಕುಣಿದ ಶಿವ ಅಂತ. ದಶಭುಜಮಂ ದಿಕ್ ತಟಕಂ ಪಸರಿಸಿ ಎಸೆವಕ ರಂಗಳ ನೆತ್ತಲ್ ನೇಮಿಸಿ ಒಂದು ಪದಂಪ ತಾಳವ ನೊತ್ತಲ್ ಒಂದು ಪದಂ ಬ್ರಹ್ಮಾಂಡವ ನೆತ್ತಲ್ ಜಡೆಗಳು ಬೆಂಬಳಿ ವಿಡಿದಾಡುತ್ತಿರೆ ಮುಡಿಯೊಳು ಸುರನದಿ ತುಳ್ಕಾಡುತ್ತಿರೆ ಕಡುಚಲ್ ಬೆಳಕಂ ಕುಣಿದಾಡುತ್ತಿರೆ ಮಿಸುಗುವ ಢಮರುಗ ಢಂಡನ್ ಢನನೆ ಚುಸುಳದಿ ಹರಿಯುವ ತಾರಂ ತಿರನೆ ತಿರುಗುತ್ತಿರೆ ಹೇಗಳಿ ಅಡೆಯತ್ತಲ್ ಕರಿಯತೋಲ್ ನಭವಂಜು ಹರಿಸಲ್ ಸರಸಿಜ ಭವನ ಶಿರಂಬೊ ಬಿಡುತ್ತಿರೆ ಸುರರ ಶಿರೋಮಾಲೆಗಳು ಉಲಿಯುತ್ತಿರೆ ಪೊಂಗೆಜ್ಜೆಗಳ ರವಂ ಗುಲುಗುಲು ಗುಲುಕೆನೆ ತೊಂಗಲ ಗಂಟೆ ಢಣಂ ಢಣ ಢಣಲೆನೆ ಆಡಿದನ್ 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 ಆಹಾಶಂಕರ ಆಡಿದನ ಆ ಗುಂಡನ ಮುಂದೀಶ್ವರ. ಪದ್ಯನ ಸುಮ್ಮನೆ ಓದಿದ್ರೆ, ನೀವು ಚೆನ್ನಾಗಿ ಓದ್ಬಿಟ್ರೆ ಪದ್ಯನ ಯಾರೋ ಕುಣಿತಿದ್ದಾರೆ ಅನ್ನೋದು ನಿಮ್ ಕಣ್ಣಿಗೆ ಕಟ್ಟುತ್ತೆ. ಭಾಷೆ ಒಳಗಿರೋ ಸೌಲಭ್ಯ. ಭಾಷೆ ಚೆನ್ನಾಗಿದೆ ಅಂತ ಸುಮ್ಮನೆ ಹೇಳಲಿಲ್ಲ, ಅದ್ರೊಳಗೆ ಈ ಸೌಲಭ್ಯಗಳೆಲ್ಲ ಇವೆ ಅಂತ. ಹೋಗ್ಲಿ, ಇವರೆಲ್ಲ ಕನ್ನಡವನ್ನು ಓದ್ದವರು ಕಲ್ತವರು, ಯೂನಿವರ್ಸಿಟಿಗಳೆಲ್ಲ ಅಲ್ಲಿ ಇಲ್ಲಿ ಕಲ್ತವರು, ಇವ್ರು ಬರೀತಾರೆ. ಕುವೆಂಪು ಬೇಂದ್ರೆ ಬರೆದ್ರೆ ನಮ್ಗೆ ಆಶ್ಚರ್ಯ ಆಗಲ್ಲ. ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣ ಬರೆದ್ರೆ ನಮ್ಗೆ ಆಶ್ಚರ್ಯ ಆಗೋದಿಲ್ಲ. ಅವರೆಲ್ಲ ಕಲಿತವ್ರು. ಎರೆಯಂತೆ ಕರಕರಗಿ ಮರಳಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಅಕ್ಕಮಹಾದೇವಿ ವಚನ. ಆ ರಕಾರಗಳ ಪುನರಾವೃತ್ತಿ ಇದೆಯಲ್ಲ, ಅದು ಅವಳು ಕರಗಿ ಹೋಗ್ತಾ ಇರೋ ಭಾವನೆ ಹೇಳುತ್ತೆ. ಎರೆಯಂತೆ ಕರಕರಗಿ ಮರಳಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆವುಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ ಆಪತ್ತಿಗಾಗುವರನಾರನು ಕಾಣೆ. ಎರೆಯಂತೆ ಕರಕರಗಿ ಮರಳಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಅವಳ ಇಡೀ ತುಡಿತವನ್ನ, ಅವಳ ತಹತಹವನ್ನ, ಅವಳ ಬೇಗುದಿಯನ್ನ ಎಲ್ಲವನ್ನು ಪದ್ಯದಲ್ಲಿ ಹೇಳ್ಬಿಡ್ತಾಳೆ. ಭಾಷೆಯಲ್ಲಿ ಅದೊಂದು ಶಕ್ತಿ ಇದೆ. ಭಾಷೆಗದೊಂದು, ಕನ್ನಡ ಭಾಷೆಗೆ ಶಕ್ತಿ ಇದೆ. ಹೋಗ್ಲಿ, ಇವರೆಲ್ಲ ಕಲ್ತವ್ರು, ನಾ ಹೇಳ್ತನಲ್ಲ, ಕಲ್ತವ್ರು. ಕಲಿದೇ ಇದ್ದವರು, ಯೂನಿವರ್ಸಿಟಿಗಳಿಗೆ ಹೋಗದೆ ಇರೋ ಅಥವಾ ಸ್ಕೂಲ್ಗೆ ಹೋಗದೆ ಇರೋ ಅವ್ರು ಕನ್ನಡ ಬಳಸಿದ್ದು ಅದ್ಭುತ. ನಿಮ್ಗೆಲ್ಲ ಗೊತ್ತಿರೋ ಹಾಡು. ಅಂದಾವರೆ ಮುಂದಾವರಿ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಕಿದಳವು ಮಾದಪ್ಪನ ಪೂಜೆಗೆ ಬಿರಿದೋ
ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮೊದಲನೇ ಸಲ ಸೋಜುಗದ ಸೂಜು ಮಲ್ಲಿಗೆ ಅಂತ ಕೇಳಿದಾಗ ರೋಮಾಂಚನ ಆಗೋಯ್ತು ನನಗೆ. ಒಂದು ಮಲ್ಲಿಗೆ ಹೂ, ಸೂಜಿ ಮಲ್ಲಿಗೆಯನ್ನ, ಇದು ಬರೀ ಮಲ್ಲಿಗೆ ಹೂ ಅಲ್ಲಪ್ಪ. ದಿಸ್ ಇಸ್ ಅನ್ ಅಸ್ಟಾನಿಶ್ಮೆಂಟ್. ಒಂದು ಆಶ್ಚರ್ಯ, ಪ್ರಕೃತಿ ಒಡ್ಡುವ ಆಶ್ಚರ್ಯ. ಇಂಥ ಗಿಡದಲ್ಲಿ ಶಿವದಪ್ಪನ ಒಂದು ಪದ್ಯ ಇದೆ, ನೋಡು ಇದೋ ಎಲ್ಲ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ. ಅವ್ರಿಗೆ ಆಶ್ಚರ್ಯ ಏನು ಅಂದ್ರೆ, ನೋಡು ಇದೋ ಎಲ್ಲ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ಕವಿಗೆ ಸೋಜಿಗ ಇದ್ರೆ ಕವಿ ಆಗೋದು. ಕವಿಗೆ ಸೋಜಿಗ ಏನು ಅಂದ್ರೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ. ಬರೀ ಹಸಿರು ಗಿಡ ಅದು, ಅದ್ರ ಬುಡಕ್ ಹಾಕಿದ್ ಗೊಬ್ಬರ, ಆದ್ರೆ ಎಲೆನ್ ಕಿತ್ರೆ, ಕಾಂಡನ್ ಮೂಸಿದ್ರೆ ಎಲ್ಲಿಯೂ ಮಲ್ಲಿಗೆ ಸುವಾಸನೆ ಇಲ್ಲ. ಅಂಥದ್ದೊಂದು ಗಿಡ ಇಷ್ಟು ಮೃದುವಾದ, ಇಷ್ಟು ಕೋಮಲವಾದ, ಇಷ್ಟು ಸುಗಂಧಿತವಾದ, ಇಷ್ಟು ಮೃದುವಾದ ಇಂಥದ್ದೊಂದು ಹೂವನ್ನ ಅರಳಿಸಿತು ಹೇಗೆ? ಅದು ಕವಿಗೆ ಆಶ್ಚರ್ಯ. ಅದನ್ನ ಇಷ್ಟು ಪದ್ಯದಲ್ಲಿ, ನೋಡು ಇದೋ ಇಂದ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ಅನ್ನೋದನ್ನ ಲೋಲಾಕ್ಷಿ ಒಂದೇ ಒಂದು ಮಾತಮ್ಮ, ಸೋಜಿಗದ ಸೋಜು ಮಲ್ಲಿಗೆ, ಒಂದು ಮಾತಲ್ಲಿ ಹೇಳ್ಬಿಡ್ತಾರೆ ಜನಪದರು. ಆ ಸೋಜಿಗ ಎಲ್ಲವೂ ಇದೆ. ಎಂತ ಸೋಜಿಗ ಇದು, ಇದರಿಂದ ಒಂದು ಹೂ ಹುಟ್ಟು ಬರುತ್ತಲ್ಲ. ಅವರೆಲ್ಲ ಹೆಬ್ಬೆಟ್ನವರು. ಪ್ರಪಂಚದ ಎಷ್ಟೋ ಭಾಷೆಗಳಲ್ಲಿ ಈ ತರಹ ಅಕ್ಷರಸ್ಥರ ಅಲ್ಲದೆ ಇರೋರು, ಅಕ್ಷರ ಕಲಿದೇ ಇರೋರು ಸಾಹಿತ್ಯ ಬರೆದಿರುವಂತ ಉದಾಹರಣೆಗಳಿಲ್ಲ. ಸಾವಿರಾರು ಭಾಷೆಗಳಲ್ಲಿ ಅಕ್ಷರಸ್ಥರು ಮಾತ್ರ ಬರೀತಾರೆ, ಅನಕ್ಷರಸ್ಥರು ಬರೆದಿಲ್ಲ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಅಮೆರಿಕಾದ ಇಂಡಿಯಾನಾ ಯೂನಿವರ್ಸಿಟಿನಲ್ಲಿ, ವಿಸ್ಕಾನ್ಸಿನ್ ಯೂನಿವರ್ಸಿಟಿನಲ್ಲಿ ಒಂದು ಫೋಕ್ಲೋರ್ ಡಿಪಾರ್ಟ್ಮೆಂಟ್ ಇತ್ತು. ಈಚೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ ದೇರ್ ಇಸ್ ನಥಿಂಗ್ ಮೋರ್ ಟು ಸ್ಟಡಿ ಅಬೌಟ್. ಇನ್ನೇನು ಎಲ್ಲ ಆಗೋಗಿದೆ ಅಂತ. ನಮ್ಮಲ್ಲಿ ಇನ್ನೂ ಸಂಗ್ರಹಿಸಿದ್ರೆ ಬೇಕಾದಷ್ಟಿದೆ ಅಂತಿದ್ದೀವಿ. ಕನ್ನಡ ಆ ದೃಷ್ಟಿಯಿಂದ ಅದೃಷ್ಟಶಾಲಿ ಭಾಷೆ, ಭಾಗ್ಯವಂತ ಭಾಷೆ. ಎಂತ ಟ್ಯೂನ್ಗಳು ನಮ್ಮಲ್ಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಅವರೆಲ್ಲ ಚೆನ್ನಾಗಿ ಸಂಗೀತ ಕಲ್ತಿರೋರು. ಅವ್ರಿಗೆ ಒಳ್ಳೆ ಟ್ಯೂನ್ಗಳು ಬೇಕಾದ್ರೆ ಫೋಕ್ಲೋರ್ ಕೈ ಹಾಕ್ತಾರೆ, ಜನಪದದಲ್ಲಿ ಸಿಗ್ತವೆ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವನ್ನಿ ನನ್ನ ಕಳುವೋಕೆ. ಎಂತ ಟ್ಯೂನ್ ಇದು. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದಾವು. ಮಾಮರದ ತಂಪಿಗೆ. ಟ್ಯೂನ್ ಎಷ್ಟು ಚೆನ್ನಾಗಿದೆ, ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ನಿನ್ನೆಸರು ಅಪರಂಜಿ ಬಾಮಲ್ಲಿಗೆ. ಎಂಥ ರೋಚಕವಾದ ಕಲ್ಪನೆಗಳವು. ಕರಡಿ ಕೈಲಿ ಕೈ ತಾಳ, ಹುಲಿ ಕೈಲಿ ದೀವುಟಿಗೆ, ಎಳೆನಾಗ್ರ ಕೈಲಿ ಎಳನೀರೋ ಬಾಮಲ್ಲಿಗೆ, ಎಳೆಯ ನಾಗರ ಕೈಲಿ ಎಳನೀರೋ ನಿಂಬೆ ಹಣ್ಣು, ಅದು 7 ಮಲೆಗೋಗೋ ಸಮಕ ಬಾಮಲ್ಲಿಗೆ. ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸೇವಂತಿಗೆ, ಅಣ್ಣ ನಿನ್ನೆಸರು. ಅನಕ್ಷರಸ್ಥರು ಹಿಂಗಾಡೋದ? ಅಥವಾ ರಾಜ್ಕುಮಾರ್ ಯಾವ ಯೂನಿವರ್ಸಿಟಿಲಿ ಓದಿದ್ರಪ್ಪ ಅವರು? 3ನೇ ಕ್ಲಾಸ್. ಕನ್ನಡವನ್ನ ಮೈ ತುಂಬಿಕೊಂಡ್ರೆ ಕನ್ನಡ ಭಾಷೆ ಮಾತಾಡ್ತಾರೆ ನೋಡ್ಬೇಕು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ. ಅತಳ ವಿತಳ ಸುತಾಳ ತಳಾತಳ ಮಹಾತಳದ ಸಾತಳ ಪಾತಾಳಗಳೆಲ್ಲವನ್ನು ಬರೀ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ನಡುಗುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಭಾನು, ಕೈ ಎತ್ತಿದರೆ ನಡುಗುವುದು ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಆಶಾ ಜ್ಯೋತಿಯಿಂದ ನನ್ನ ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದು ಒಂದು ಬದುಕೆ, ಇದು ಒಂದು ಜನ್ಮವೇ. ಕನ್ನಡ ಹೆಂಗಿದೆ ನೋಡಿ.
ಯಾವಾಗ ಎತ್ತರಿಸ್ಬೇಕು, ಯಾವಾಗ ಇಳಿಸ್ಬೇಕು, ಯಾವಾಗ ವೇಗವಾಗ್ಬೇಕು, ಯಾವಾಗ ಮೃದುವಾಗ್ಬೇಕು. ಭಾಷೆಗೆ ಒಂದು ಲಯ ಇದೆ, ಒಂದು ಮ್ಯೂಸಿಕ್ ಇದೆ ಭಾಷೆಗೆ. ಅದ್ರ ಸಮೇತ ಭಾಷೆ ನಾಡಿದ್ರೆ ಭಾಷೆ ಯಾವಾಗ್ಲೂ ಚಂದ. ಹಳ್ಳಿ ಜನ ಅದು ಏನ್ ಚಂದ. ಗೋವಿನ ಹಾಡು ಬರೆದಂತ ಕವಿ ಬಹಳ ಓದಿರ್ಲಿಕ್ಕಿಲ್ಲ, ಅರೆ ಬರೇ ವಿದ್ಯಾವಂತ ಕವಿ ಆತ, ಭಾರಿ ದೊಡ್ಡ ಯೂನಿವರ್ಸಿಟಿ ಎಜುಕೇಟೆಡ್ ಅಲ್ಲ. ಆದ್ರೆ ಪದ್ಯನ ಓದಿದ್ರೆ ಕರುಳು ಕಲಕ್ದಂಗಾಗುತ್ತೆ. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರು ನನಗೆ ಹಿತವರು. ಬೆಟ್ಟದೊತ್ತಿಗೆ ಹೋಗಬೇಡ, ಕಟ್ಟ ಕಡೆಯಲ್ಲಿ ಮೇಯಬೇಡ, ದುಷ್ಟ ವ್ಯಾಘ್ರನು ಅಲ್ಲಿ ಇರುವನು, ಕಟ್ಟ ಕಡೆಗಿದು ಖಂಡಿತ. ಅವೆಲ್ಲ ಓದುವಾಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ವು. ಯಾಕೆಂದ್ರೆ ಆ ರಾಗ ಮತ್ತು ಆ ಭಾಷೆ ಅವೆರಡಕ್ಕೂ ಹಾಗೆ ನಮ್ಮ ಮನಸ್ಸನ್ನ ತಲುಪುವ, ಮನಸ್ಸನ್ನ ಕಲಕುವ ಶಕ್ತಿ ಇದೆ. ಕಾಡೊಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ, ಯಾವ್ಯಾವ ಮರ ಗಿಡ ಇದ್ವು ಕಾಡಲ್ಲಿ ಅಂತ ಹೇಳ್ತಾನೆ. ಆನಂದ ಅದು. ಎಕ್ಕೆ ಎಲಚಿ ಲಕ್ಕಿ ಗಿಡಗಳು, ಸೊಕ್ಕಿ ಬಿಳವ ಸೀಗೆ ಗಿಡಗಳು, ಉಕ್ಕಿ ಬಿಳವ ನೆಲ್ಲಿ ಗಿಡಗಳು, ತಕ್ಕೈಸಿತಾರಣ್ಯದಿ ನಾಗ ಸಂಪಿಗೆ ಮಾವು ನೇರಳೆ ತ್ಯಾಗ ಚೆನ್ನಂಗಿ ಬನ್ನಿ ಪಾದರಿ ಬಾಗೆ ತಿಂತಿಣಿ ಮತ್ತೆ ಬಿಲ್ವವು ತಾಗಿ ಮೆರೆದವರಣ್ಯದಿ ಆಲ ಅರಳಿಯು ಅತ್ತಿ ಕಿತ್ತಳೆ ಜಾಲತತಿಗಳು ಅಗಿಲು ಶ್ರೀಗಂಧ ಬ್ಯಾಲ ಭೂತಳೆ ಬಿದಿರು ಬೂರಗ ಸಾಲುವನದಳು ಒಪ್ಪಿತು ತೊಂಡೆ ತೊಟ್ಟಿಯು ಸೊಂಡೆ ಗಿಡಗಳು ಭೂಮಂಡಲದಳು ಬೆಳೆವ ತುಳಸಿ ಉಂಡು ಸಂತಸ ಗೊಂಬ ನೇರಳೆ ತಂಡ ತಂಡದಿ ಮೆರೆದವು ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳೆವ ತಗ್ಗಿಯು ನೋಡಲು ತೆಂಗಿನಾಮಳ ಕೂಡಿ ಬೆಳೆದವರಣ್ಯದಿ ಮಲ್ಲೆ ಮಲ್ಲಿಗೆ ಮುಗುಳು ಸಂಪಿಗೆ ಚೆಲ್ವ ಜಾಜಿಯು ಸುರಗಿ ಸುರವನ್ನೇ ಎಲ್ಲಿ ನೋಡಲು ದವನದಾವನ ಅಲ್ಲಿ ಮೆರೆದವರಣ್ಯದಿ ನಿಂಬೆ ನೇರಳೆ ಹಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನಾಮರ ಸಂಭ್ರಮಾದಳು ಇದ್ದವು. ಎಷ್ಟು ಮರ ಗಿಡ ಇರೋದು, ಬಹಳ ದೊಡ್ಡ ವಿದ್ಯಾವಂತ. ಅಯ್ಯೋ ಯಾರು ಬೇಜಾರು ಮಾಡ್ಕೋಬೇಡಿ, ನಾ ಹೇಳ್ತೀನಿ. ನಮ್ಮಲ್ಲಿ ಬಹಳ ಜನಕ್ಕೊಂದು ಮೌಢ್ಯ ಇದೆ, ಕನ್ನಡ ಬಹಳ ಕಷ್ಟ ಆಯ್ತದೆ ಸರ್, ಮಾತು ಇಂಗ್ಲಿಷ್ ಅಲ್ಲಾದ್ರೆ ಒಡೆದೇ ತಾಕ್ಬಿಡ್ತೀವಿ ಅಂತ ಬಹಳ ಜನ ಅಂತಾರೆ. ನನ್ಗೂ ಇಂಗ್ಲಿಷ್ ಬರಲ್ಲ, ಆದ್ರೆ ಇಂಗ್ಲಿಷ್ ಬರ್ತದೆ ಅನ್ಕೊಂಡಿದಾರಲ್ಲ ಅವ್ರಿಗೆ ಬರಲ್ಲ ಅನ್ನೋಷ್ಟು ಗೊತ್ತಾಗತ್ತೆ. ಇಂಗ್ಲಿಷು ನಾ ಹೇಳ್ದಲ್ಲ, ಅದನ್ನ ಬಹಳ ಅದ್ಭುತವಾಗಿ ಬೆಳೆಸಿದ್ದಾರೆ. ಕನ್ನಡದಲ್ಲಿ ಇಲ್ಲದೆ ಎಷ್ಟೋ ಶಬ್ದಗಳನ್ನ ಇಂಗ್ಲಿಷಲ್ಲಿ ಹೊಸದಾಗಿ ಸೃಷ್ಟಿ ಮಾಡಿ ಅಥವಾ ಬೇರೆ ಭಾಷೆಯನ್ನು ತಗೊಂಡು ಬಹಳ ದೊಡ್ಡದಾಗಿ ಬೆಳೆಸಿದ್ದಾರೆ ಭಾಷೆಯನ್ನ. ನಮ್ಮಲ್ಲಿ ದೊಡ್ಡದು ಅನ್ನೋಕೆ ಬಿಗ್ ಒಂದೇ ಗೊತ್ತಿರೋದು ಸರ್ ನಮ್ಮೆಲ್ಲರಿಗೂ. ಇಟ್ಸ್ ಎ ವೆರಿ ಬಿಗ್ ವಿಲೇಜ್. ಅದಕ್ಕಿಂತ ದೊಡ್ಡದಾದ್ರೆ ವೆರಿ ವೆರಿ ಬಿಗ್ ವಿಲೇಜ್. ಇನ್ನೂ ದೊಡ್ಡದಾಗ್ಬಿಟ್ರೆ ಇಟ್ ಈಸ್ ಅ ವೆರಿ 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 ಬಿಗ್ ವಿಲೇಜ್. ಆವಾಗಲೇ ಗೊತ್ತಾಯ್ತದೆ ಇವ್ನಿಗೆ ಇಂಗ್ಲಿಷ್ ಬರಲ್ಲ. ಈಸ್ ಎ ವೆರಿ ಸ್ಮಾಲ್ ಮ್ಯಾನ್. ಸ್ಮಾಲ್ ಅನ್ನೋ ಒಂದೇ ಗೊತ್ತಿರೋದು, ಅಷ್ಟು ಬಿಟ್ರೆ ವೆರಿ ಸ್ಮಾಲ್, ವೆರಿ 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 ಸ್ಮಾಲ್. ಹಿಂಗ್ ಮಾತಾಡ್ತಾವ್ರೆ ಅಂದ್ರೆ ಇವ್ರಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ. ನಮ್ಗೆ ಗೊತ್ತಿರ್ಲಿ, ಇಂಗ್ಲಿಷ್ ಇಸ್ ಅ ಸೆರಿಬ್ರಲ್ ಲ್ಯಾಂಗ್ವೇಜ್ ನಮ್ಗೆ ಬಹಳ ಜನಕ್ಕೆ. ಹೇಗೋ ಮುಸ್ತಫಾ ಸಾಹೇಬ್ರಂತವ್ರು ಚೆನ್ನಾಗಿ ಇಂಗ್ಲಿಷ್ ಕಲ್ತ್ಕೊಂಡಿರ್ತಾರೆ, ನಮ್ಗೆಲ್ಲ ಸೆರಿಬ್ರಲ್ ಲ್ಯಾಂಗ್ವೇಜ್ ಕಲ್ತ್ಕೊಂಡಿದ್ದು ಸರ್. ನಮ್ಗೆ ಒಂದಿಷ್ಟು ಶಬ್ದಗಳಿವೆ, ಇದು ಯಾರಿಗೆ ಬೇಕಾದ್ರೂ ಹೇಳೋದು. ಈಗ ಪ್ರೊಫೆಸರ್ ಲೋಕನಾಥ್ ಸರ್ ಇದ್ದಾರೆ, ಅವ್ರಿಗೆ ಯಾರು ವೆಲ್ಕಮ್ ಮಾಡಬೇಕು ಇಂಗ್ಲಿಷ್ ಅಲ್ಲಿ. Dr. Loknath is the Honorable Vice Chancellor of this university, and we requested him to grace this occasion. And he was quite a busy person, but yet he made it, and we are very happy, sir. All the way you have come over here. We feel we are really honored. Thank you very much, sir, for having graced this occasion. ಇವೆಲ್ಲ ಅವಲ್ಲ, ಇವು ಲೋಕನಾಥ್ ಅವ್ರು ಬಂದ್ರು ಹೇಳೋದಿದೆಯಾ, ಇನ್ನೊಬ್ರು ಬಂದ್ರು ಹೇಳೋದಿದೆಯಾ, ಹೆಸರು ಚೇಂಜ್ ಮಾಡ್ಕೊಂತೀವಿ ಅಷ್ಟೇ. ಯಾಕೆಂದ್ರೆ ಇವ್ ಕಲ್ತ್ಕೊಂಡಿರ್ತೀವಿ. ಈ ಬೇರೆಯವರೆಲ್ಲ ಮಾತಾಡ್ತಾರಲ್ಲ ಅದು ಹಂಗೆ ಕಲ್ತ್ಕೊಂಡಿರ್ತೀವಿ, ಹಂಗೆ ಎತ್ತಾಕ್ಬಿಡೋದು ಅಷ್ಟೇ ಇನ್ನೊಬ್ರಿಗೆ. ಆದ್ರೆ ಲೋಕನಾಥ್ ಅವರಿಗೆ ಹೇಳಬಹುದಾದಂತ ಮಾತುಗಳಿವೆಯಲ್ಲ, ಅವು ಇಂಗ್ಲಿಷ್ ಅಲ್ಲಿ ಹೇಳಕ್ಕಾಗಲ್ಲ. ಅವರಿಗೆ ಬೇರೆಯವ್ರಿಗಿಂತ ಅವ್ರು ಬೇರೆ ವಿಶಿಷ್ಟ ಅಲ್ವಾ, ಬೇರೆ ವ್ಯಕ್ತಿ ಅಲ್ವಾ, ಬೇರೆ ವ್ಯಕ್ತಿತ್ವ ಅಲ್ವಾ. ಅವರಿಗೆ ಹೇಳಬೇಕಾದಂತ ಮಾತು ನಮ್ಮ ಭಾಷೆಯಲ್ಲಿ ಹೊಳಿತವೆ ಹೊರತು ಇಂಗ್ಲಿಷ್ ಅಲ್ಲಿ ಹೊಳೆಯಲ್ಲ. ಆದ್ರೆ ನಮಗ್ ಕಲ್ತಿರೋ ಇಂಗ್ಲಿಷ್ ಅಲ್ಲಿ ಒಂದಿಷ್ಟು ಕಟ್ ಮಾಡ್ಕೊಂಡಿರ್ತೀವಿ, ಅವು ಹೇಳ್ತೀವಿ. ಬೇಜಾರು ಮಾಡ್ಕೋಬೇಡಿ, ಹೇಳ್ತೀನಿ. ನಾನು ಪ್ರಿನ್ಸಿಪಲ್ ಆಗಿದ್ದು ಹೇಳ್ತಿದ್ದೆ. ಈಗ ನಮ್ಮಲ್ಲಿ ಬಾಟ್ನಿ, ಜುವಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಪಾಠ ಮಾಡ್ತಾರಲ್ಲ ಮೇಷ್ಟ್ರು, 200 ವರ್ಡ್ ಕಲ್ತ್ಕೊಬಿಟ್ರೆ ಚೆನ್ನಾಗಿ ಸರ್ವಿಸ್ ಮುಗಿಸ್ಬೋದು. 200-250 ಅವ್ ಕಲ್ತ್ಕೊಬಿಡ್ಬೇಕಷ್ಟೇ. ಅವ್ ಕಲ್ತ್ಕೊಂಡ್ರೆ ಸರ್ವಿಸ್ ಪೂರ್ತ ಮುಗಿಸ್ಬಿಡ್ಬೋದು. ಇಷ್ಟೇ ಬೇಕಾಗದು ಇಂಗ್ಲಿಷ್ ನಮ್ಗೆ. ನಾವು ಇಷ್ಟ ಇಂಗ್ಲಿಷ್ ಕಲ್ತವ್ರು ಏನ್ ಇಂಗ್ಲಿಷ್ ಮಾತಾಡ್ತಾರ, ಬಾ. ಸೆರೆಬ್ರಲ್ ಲ್ಯಾಂಗ್ವೇಜ್ ಒಂದು ಲಿಮಿಟೇಷನ್ ಇರುತ್ತೆ, ಕಲಿತ ಭಾಷೆಗೆ ಒಂದು ಮಿತಿ ಇರುತ್ತೆ, ಅಷ್ಟೇ ಮಾತಾಡೋಕ್ಕಾಗೋದು. ಈ ಬರೀ ಇಂಗ್ಲಿಷ್ನ ಮಾತಾಡ್ತಾರಲ್ಲ, ಅವ್ರ ಕೈಗೆ ಒಂದು ಮಗು ಕೊಟ್ಬಿಡಿ ಮುದ್ದಾಡಕ್ಕೆ. ಕಮ್ ಗುಡ್ ಲವ್ಲಿ ವೆರಿ ಸ್ವೀಟ್ ವೆರಿ ಕ್ಯೂಟ್. ಒಂದ್ 5-6 ಅಷ್ಟೇ ಹೇಳಕ್ಕಾಗೋದು.
ಅಯ್ಯೋ ನನ್ನ ಅಪ್ಪನೆ, ಅಯ್ಯೋ ನನ್ನಪ್ಪ, ಅಯ್ಯೋ ನನ್ನ ಬಂಗಾರದ ಪದಕ, ಬಾ ನಡೀತಾ ಇದ್ರು ಚಂದ, ನಿಂತ್ರನ್ ಚಂದ, ಕೂತ್ರನ್ ಚಂದ, ಭಗವಂತ ನನ್ ಮನೆ ಕಳ್ಸಿಕೊಟ್ಬಿಟ್ಟ ನೋಡು, ನಿನ್ನ ಅಂಗಾಲನ್ ಧೂಳು ನನ್ನ ಅಂಗಾದಲ್ಲಿ ತಗೊಂಡು ನಾನು ಅಂಗಾಂಗಕ್ಕೆಲ್ಲ ಬೆಳ್ಕೊತೀನಿ, ಬಾರೋ ನನ್ ದೊರೆ. ಹಿಂಗೆಲ್ಲ ಇಂಗ್ಲಿಷಲ್ಲಿ ಹೇಳಕ್ಕಾಗಲ್ಲ. ನಿನ್ನ ಅಂಗಾಲನ್ ಧೂಳ್ ನನ್ನ ಅಂಗೈಲಿ ತಗೊಂಡು ನಾನು ಅಂಗಾಂಗಕ್ಕೆಲ್ಲ ಬೆಳ್ಕೊತೀನಿ, ಬಾರೋ ದೊರೆ ಅಂತ ಮಾತಾಡ್ತಾಳೆ ಮಗುಗೆ. ಕ್ಯೂಟ್, ವೆರಿ ಕ್ಯೂಟ್, ವೆರಿ ಸ್ಮಾರ್ಟ್, ವೆರಿ ಬ್ಯೂಟಿಫುಲ್. ಮಗುನ ಬ್ಯೂಟಿಫುಲ್ ಅನ್ಬಾರ್ದು ಅಂತ ಗೊತ್ತಿರೋದಿಲ್ಲ ಬಹಳ ಜನಕ್ಕೆ. ಬ್ಯೂಟಿಫುಲ್, ಕ್ಯೂಟ್, ಪ್ರಿಟಿ ಇವಕ್ಕೆಲ್ಲ ಸ್ವಲ್ಪ ಬೇರೆ ಬೇರೆ ಅರ್ಥ ಇದೆ, ನಮ್ಗೆ ಅವೆಲ್ಲ ಗೊತ್ತಿರಲ್ಲ. ಈಗ ನೆಲಕ್ಕೆ ಏನಾದ್ರು ಬಿದ್ದೋಗ್ಬಿಟ್ರೆ ಬಳ್ಕೊಳ್ಳೋದು ಅನ್ನೋದು ಬೇರೆ, ಆಯ್ಕೊಳ್ಳೋದು ಅನ್ನೋದು ಬೇರೆ, ಗುಡ್ಸ್ಕೊಳ್ಳೋದು ಅನ್ನೋದು ಬೇರೆ, ಸಾವ್ರ್ಕೊಳ್ಳೋದು, ಇವಕ್ಕೆಲ್ಲ ಬೇರೆ ಬೇರೆ ಶಬ್ದ ಇದೆ, ಅರ್ಥ ಇದೆ. ಇಂಗ್ಲಿಷ್ ನಲ್ಲಿ ನಮ್ಗೆ ಗೊತ್ತಿರೋದು ಟು ಪಿಕ್ ಇಟ್ ಅಪ್ ಅಷ್ಟೇ, ಅದ್ರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ತೀವಿ. ಈ ಒಡೆಯೋದು ಅನ್ನೋದು ಇದೆಯಲ್ಲ, ಈ ಬೀಟೆಡ್ ನನಗ್ ಗೊತ್ತಿರೋ ಇಂಗ್ಲಿಷ್ ಅಷ್ಟೇ ಅಪ್ಪ. ಇಕ್ದಾ ನೋಡು ಮಗನ್ಗೆ ಅಂತಾರಲ್ಲ, ಆ ಇಕ್ದಾ ಅನ್ನಕ್ಕೆ ಏನ್ ಹೇಳ್ಬೇಕು ಇಂಗ್ಲಿಷ್ ಅಲ್ಲಿ? ಬಿಟ ನೋಡು ಅಂತಾರಲ್ಲ, ಅದಕ್ಕೇನ್ ಅನ್ಬೇಕು? ಹಾಕದ ನೋಡು ಅಂತಾರಲ್ಲ, ಅದಕ್ಕೇನ್ ಅನ್ಬೇಕು? ದಿಂಬಿಟ ಅಂತಾರಲ್ಲ, ಅದಕ್ಕೇನ್ ಅನ್ಬೇಕು? ಗುದ್ದದ ಅನ್ನಕ್ಕೆ ಏನ್ ಅನ್ಬೇಕು? ಗೊತ್ತಿಲ್ಲ ಸರ್, ಈ ಬೀಟೆಡ್ ಅಷ್ಟೇ ಗೊತ್ತಿರೋದು. ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಡೀ ಇಂಗ್ಲಿಷು ಮಾತಾಡ್ತಾರೆ. ನಾನ್ ಗೇಲಿ ಮಾಡ್ತಾ ಇಲ್ಲ. ವಿ ಶುಡ್ ನೋ ಅವರ್ ಲಿಮಿಟೇಷನ್ಸ್. ಒಂದ್ ಸೆರಿಬ್ರಲ್ ಲ್ಯಾಂಗ್ವೇಜಿನ ಲಿಮಿಟೇಷನ್ ಏನು ಅಂತ ಗೊತ್ತಿರಬೇಕು ಅಂತ ಹೇಳ್ತಿದ್ವಿ. ಆದ್ರೆ ಹೃದಯದ ಭಾಷೆಗಿರುವಂತ ವ್ಯಾಪ್ತಿ ಅಂತದ್ದು ಅಂತ ಗೊತ್ತಿರ್ಬೇಕು. ಎಷ್ಟು ಅದ್ಭುತವಾಗಿ ಕೆಲಸ. ನಮ್ಮ ಹಳ್ಳಿನಲ್ಲಿ ಒಂದು ಅಜ್ಜಿ ಕತೆ ಹೇಳೋದು. ನೀರ್ ಕುಡಿಲೇಬೇಕು ಅಂತ ಏನಿಲ್ಲ, ಸುಮ್ನೆ ಕೃಷ್ಣೇಗೌಡರು ಕಷ್ಟಪಟ್ಟು ಭಾಷಣ ಮಾಡ್ತಾವ್ರಿ ಅಂತ ಅನ್ಕೊಳ್ಳಿ ನೀವು ಅಂತ. ಪಾಪ ಎಷ್ಟ್ ನೀರು ಕುಡಿದ್ಬಿಟ್ರು ಗೊತ್ತಾ ಮಧ್ಯದಲ್ಲಿ ಅಂತ ಅನ್ಕೊಳ್ಳಿ ಅಂತ. ನಮ್ಮ ಹಳ್ಳಿನಲ್ಲಿ ಒಂದ್ ತಾಯಿ ಮಕ್ಳಿಗೆ ಕತೆ ಹೇಳೋದು. ಕತೆ ಹೆಂಗ್ ಬೇಕಾದ್ರೂ ಹೇಳ್ಬೋದಲ್ವಾ? ನಮ್ಮಲ್ಲೂ ಕತೆ ಹೇಳ್ತೀವಿ ಬಹಳ ಜನ ಮಕ್ಳು. ಬರ ಕೂತ್ಕೊಳ್ಳೋ, ಪುಣ್ಯಕೋಟಿ ಕತೆ ಹೇಳ್ಕೊಟ್ರಿ ಮಗುಗೆ. ನನ್ಗೆ ಪ್ರೈಮರಿ ಸ್ಕೂಲಲ್ಲಿ ಓದಿದ್ದೀನಿ, ಬಾ ಕೂತ್ಕೋ. ಒಂದು ಪುಣ್ಯಕೋಟಿ ಅಂತ ಹಸು ಇರುತ್ತೆ, ಅದು ಮೇಯ್ಕೊಂಡ್ ಬರ್ತಾ ಇರ್ತದೆ ಕಾಡಲ್ಲಿ. ಮೇಯ್ಕೊಂಡ್ ಬರೋ ಒಂದು ಬೆಟ್ಟದ ಹತ್ರ ಬರುತ್ತೆ, ಅಲ್ಲೊಂದು ಹುಲಿ ಅಡ್ಡ ಕಟ್ಟಿ ನಿಂತ್ಕೊಬಿಟ್ಟು ನೀನ್ ತಿಂದಾಕ್ಬಿಡ್ತೀನಿ ಅಂತದೆ. ಅರ್ಧ ಪುಸ್ತಕ ಹಾಗೆ ಹೋಯ್ತು. ಇಷ್ಟೇ ಕತೆ ಹೇಳಕ್ ಬರೋದು. ವಿವರವಾಗಿ ಕತೆ ಹೇಳಕ್ ಬರಲ್ಲ. ವಿವರವಾಗಿ ಒಂದು ಇನ್ಸಿಡೆಂಟ್ ಹೇಳಕ್ ಬರಲ್ಲ ನಮ್ಗೆ. ಅದನ್ನ ಹೇಳಿದ್ರೆ ನಮ್ ಕಣ್ಣಿಗೆ ಕಟ್ಟಬೇಕಲ್ವಾ? ಒಂದ್ ಅಜ್ಜಿ ಕತೆ ಹೇಳ್ತಿತ್ತು ನಮ್ಮೂರಲ್ಲಿ. ಆಕೆ ಭಾವಕೋಶ, ಶಬ್ದಕೋಶ ಎಷ್ಟು ಶ್ರೀಮಂತವಾಗಿದೆ. ಒಂದು ದೊಡ್ಡ ಮದುವೆ, ವೈಭವದ ಮದುವೆ ನಡೀತು. ಮದುವೆ ಹೆಂಗ್ ನಡೀತು ಅವಳು ಹೇಳ್ತಾಳೆ. ಆಗಲೀಗ ವಜ್ರಕುಮಾರಂಗು ಮಾಣಿಕ್ಯ ಮಂಜರಿಗೂ ಮದುವೆ ಮಾಡಿದ್ರಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯುವುದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒಂದ್ ಕೆಲ್ ಭತ್ತ ಕೊಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆಗೆಲ್ಲ ಮುತ್ತೊಂದು ತೋರಣ ಕಟ್ಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಸಿ, ಬೀದಿಗೆಲ್ಲ ಬೆಳ್ಳಿ ನಡುಮಡಿ ಹಾಸಿ, ಅಂಗங்களுಕ್ಕೆಲ್ಲ ಬಂಗಾರದ ರಂಗೋಲಿ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರ ಪಲ್ಲಕ್ಕಿ ಕಳಿಸಿ, ಬರ್ದೇ ಇದ್ದವ್ರ ಕಾಗದ ಬರೆಸಿ, ಮುತ್ತೈದೆಯರ ಕೈಲಿ ಮುತ್ತಿನಾರ್ತಿ ಬೆಳಗಿಸಿ, ಸುಮಂಗಲ ಸೋಪಾನೆ ಆಡಿಸಿ, ಕನ್ಯರ ಕೈಲಿ ಕಳಸ ಕನ್ನಡಿ ಕೊಟ್ಟು, ಮ್ಯಾಳದವ್ರ ಕೈಲಿ ನಾಟ್ಯ ನಾಡಿಸಿ, ದೇವಲೋಕದಿಂದ ಕಾಮಧೇನು ಕರೆದು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆ ಮನೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ತುಕದ ಗಣ್ಣು ನಿಲ್ಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಲೋಕವೆಲ್ಲ ಬಾಯ ಮೇಲೆ ಬೆಳ್ಳಿ ಇಟ್ಕೊಳ್ಳಂಗ ಬಬ್ಬ ಅನ್ನೋ ಮದುವೆ ಮಾಡಿರುತ್ತೆ. ಕನ್ನಡ ಎಷ್ಟು ಚೆನ್ನಾಗಿ ಬಳಸ್ತಾರೆ. ಭಾಷೆಗೆ ಎಷ್ಟು ಆಯಾಮಗಳಿವೆ. ನಾನು ಇಷ್ಟನ್ನ ಮಾತ್ರ ಹೇಳ್ಬಿಟ್ಟು ಮುಗಿಸ್ತೀನಿ. ನಮ್ಮೆಲ್ಲರ ತಿಳುವಳಿಕೆ ಏನು ಅಂದ್ರೆ, ಲ್ಯಾಂಗ್ವೇಜ್ ಇಸ್ ಎ ಕಮ್ಯುನಿಕೇಶನ್ ಮೀಡಿಯಂ. ಅದೊಂದು ಸಂವಹನ ಮಾಧ್ಯಮ. ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಹೇಳೋದಕ್ಕೆ ದಿಸ್ ಇಸ್ ಅ ವೆರಿ ವೆರಿ ಪ್ರಿಮಿಟಿವ್ ಅಂಡರ್ಸ್ಟ್ಯಾಂಡಿಂಗ್. ಭಾಷೆ ಬರೀ ಕಮ್ಯುನಿಕೇಶನ್ ಇರೋದಲ್ಲ. ಭಾಷೆ ಅನ್ನೋದು, ಲೋಹಿತ್ ಅದನ್ನ ಆರಂಭದಲ್ಲಿ ಹೇಳಿದ್ರು, ಕುವೆಂಪು ಅವರು ಹೇಳಿದ್ದಾರೆ, ಒಂದು ನಾಡನ್ನ ಚದುರ ಮೈಲಿಗಳಲ್ಲಿ ಅಳಿಬಾರದು, ಚದುರ ಕಾಲದಲ್ಲಿಯೂ ಅಳಿಬೇಕು. ಚದುರ ಕಾಲದಲ್ಲಿ ಮಾತ್ರ ಅಳಿದ್ರೆ ಸಾಲದು, ಚದುರ ಭಾವನೆಗಳಲ್ಲಿಯೂ ಅಳಿಬೇಕು. ಈಗ ನಾನ್ ಕನ್ನಡ ಮಾತಾಡ್ತಿದ್ದೀನಿ ಅಂದ್ರೆ ಬರೀ ಭಾಷೆನ ಅಷ್ಟೇ ಮಾತಾಡ್ತಿಲ್ಲ, ಕನ್ನಡದ ಆಲೋಚನೆಗಳನ್ನು ಮಾತಾಡ್ತಿದ್ದೀನಿ, ಕನ್ನಡ ಕೊಟ್ಟ ಸಂಸ್ಕಾರವನ್ನು ಮಾತಾಡ್ತಿದ್ದೀನಿ, ಕನ್ನಡ ಇಲ್ಲಿಯ ತನಕ ನನಗೆ ಕೊಟ್ಟ ವಿವೇಕವನ್ನ, ನನ್ನ ಜ್ಞಾನವನ್ನ, ಇದೆಲ್ಲವನ್ನೂ ಮಾತಾಡ್ತಿದ್ದೀನಿ. ಇದೆಲ್ಲವನ್ನೂ ಕನ್ನಡವೇ ಇಟ್ಟುಕೊಂಡಿತ್ತು. ನಾನು ಕನ್ನಡದಲ್ಲಿ ಏನೋ ಓದಿದ್ದೀನಿ, ನೀವೇನೋ ಓದಿದ್ದೀರಿ ಅಂದ್ರೆ ನೀವೆಲ್ಲರೂ ಮಾತಾಡ್ತಾ ಇರೋದು ನೀವು ಕನ್ನಡದಲ್ಲಿ ಏನನ್ನು ಓದಿದ್ದೀರಿ, ಏನನ್ನು ಕಲ್ತಿದ್ದೀರಿ. ಇಲ್ಲಿಯವರೆಗೆ ಕನ್ನಡ ನಡ್ಕೊಂಡು ಬಂದಿದೆಯಲ್ಲ, ಆ ದೀರ್ಘವಾದ ನಡಿಗೆಯಲ್ಲಿ ಇದ್ದ ಎಲ್ಲ ಹೋರಾಟಗಳು, ಎಲ್ಲ ಜ್ಞಾನ, ಎಲ್ಲ ಅರಿವು, ಎಲ್ಲ ತಿಳುವಳಿಕೆ, ಎಲ್ಲ ವಿವೇಕ, ಇದೆಲ್ಲವೂ ಕನ್ನಡ ಭಾಷೆ ಒಳಗೆ ನಿಹಿತವಾಗಿರುತ್ತೆ, ಕೂತ್ಕೊಂಡಿರುತ್ತೆ. ನಮ್ಮ 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 ಜೀನ್ಗಳಲ್ಲಿ, ನಮ್ಮ ವಂಶವಾಹಿಗಳಲ್ಲಿ, ನಮ್ಮ ನಡೆದು ಬಂದ ಎಲ್ಲ ದಾರಿಯೂ ಹೇಗೆ ಮುದ್ರಣಗೊಂಡಿರುತ್ತದೆಯೋ ಹಾಗೆ
ಭಾಷೆಯಲ್ಲಿ ಕೂಡ ಈ ಇಡೀ ನಾಡಿನ ಚರಿತ್ರೆ ಮುದ್ರಣಗೊಂಡಿರುತ್ತೆ. ಆದ್ರೆ ನಾವ್ ಯಾರಾದ್ರೂ ಸುಮ್ಮನೆ ಕನ್ನಡ ಮಾತಾಡಿದ್ರು ನಮಗ್ ಗೊತ್ತಿಲ್ದಂಗ ಅಲ್ಲೊಂಚೂರು ಬೇಂದ್ರೆ ಇರ್ತಾರೆ, ಒಂಚೂರು ಅಲ್ಲಮಪ್ರಭು ಇರ್ತಾರೋ, ಬಸವಣ್ಣ ಇರ್ತಾರೆ, ಕುಮಾರವ್ಯಾಸ ಇರ್ತಾನೆ, ಯಾರೋ ಕವಿ ಇರ್ತಾರೆ, ಅಥವಾ ಅಲ್ಲಿ ಕದಂಬರು ಇರ್ತಾರಲ್ಲ, ರಾಷ್ಟ್ರಕೂಟರು ಇರ್ತಾರೆ, ಹೊಯ್ಸಳರು ಇರ್ತಾರೆ, ಚಾಲುಕ್ಯರು ಇರ್ತಾರೆ. ಮಾತ್ರ ಅಲ್ಲ, ಅಲ್ಲಿ ಕುವೆಂಪು ಇರ್ತಾರೆ, ಬೇಂದ್ರೆ ಇರ್ತಾರೆ, ಮಾಸ್ತಿ ಇರ್ತಾರೆ, ನರಸಿಂಹಸ್ವಾಮಿ ಇರ್ತಾರೆ. ಇದೆಲ್ಲವೂ ಕನ್ನಡ ಭಾಷೆ. ಅಂದ್ರೆ ಕನ್ನಡ ಭಾಷೆ ಒಳಗೆ ಇವರೆಲ್ಲರೂ ಇದ್ದಾರೆ ಅಂತ ಒಂದು ತನ್ನ ಹೆಂಡತಿಯ ರೂಪವನ್ನ ಹೆಂಗ್ ವರ್ಣಿಸಬೇಕು ಅಂತ ನರಸಿಂಹಸ್ವಾಮಿ ಅವ್ರ ನನ್ನ ಪದ್ಯ ಇದೆ. ಗಂಡ ನಿಜವಾಗ್ಲೂ ಪ್ರೀತಿ ಇದ್ರೆ ಹೆಂಡತಿ ಬಗ್ಗೆ ಪಾಪ ಸುಮಾ ಅಂತ ಹೆಸರಿಟ್ಟಿರ್ತಾರೆ, ಅಂದ್ಬಿಟ್ರೆ ಚೆನ್ನಾಗಿರಲ್ಲ. ಕೋಮಲ ಅಂತ ಹೆಸರಿರುತ್ತೆ, ಅವನ ಯಾವ ಪಾಪಿ ಕೋಮಲ ಅಂತ ಚೆನ್ನಾಗಿರಲ್ಲ. ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಇದೆಲ್ಲ ಒಂದು ಭಾಷೆಯಲ್ಲಿ ಹರಿದು ಬರುವ ಭಾವ. ಆ ಭಾಷೆ ನಮಗೆ ಈ ಭಾವವನ್ನು ಕೊಡುತ್ತೆ, ಬರೀ ಅರ್ಥವನ್ನಲ್ಲ. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕರು ತುಟಿಯಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ಹೊಂದಾಳೆ ಹೂವಿನಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು, ಉಯ್ಯಾಲೆ ನಿನ್ನ ಹೆಸರು, ಹೂಬನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು, ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯಿರಲು ಬೆಳ್ದಿಂಗಳೋ ನಿನ್ನ ಹೆಸರು, ನೆನೆದಾಗ ಕಣ್ಣ ಮುಂದೆಲ್ಲ ಹುಣ್ಣಿಮೆಯ ಹೂವಾಣ ನಿನ್ನ ಹೆಸರು, ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಕೆಂಪಾಗಿ ಹೆಸರಿದೆಯಂತೆ. ಏನ್ ಭಾವ ಅಲ್ವದು? ಅರುಣ ಅಂತಲೇ ಹೆಸರಿಡ್ಬೇಕಲ್ಲ ಕೆಂಪು ಅಂತ ಹೇಳಕ್ಕೆ. ನಿನ್ನ ಹೆಸರು ಕೆಂಪಾಗಿದೆ ಅಂತ ಆ ಬಣ್ಣಕ್ಕೊಂದು ಅರ್ಥ ಇದೆ, ಆ ಬಣ್ಣಕ್ಕೊಂದು ಭಾವ ಇದೆ. ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ಕನ್ನಡ ಕೊಡುವ ಭಾವ ಇದು, ಕನ್ನಡ ಕೊಡುವ ತಿಳುವಳಿಕೆ, ಕನ್ನಡ ಕೊಡುವ ಅರಿವಿದು. ನರಸಿಂಹಸ್ವಾಮಿ ಅವ್ರದ್ದು ಇನ್ನೊಂದು ಹಾಡು ನೆನಪು ಬರ್ತಾ ಇದೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ. ನನಗೆ ರೋಮಾಂಚನಪ್ಪ ಈ ಪದ್ಯ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ಹಕ್ಕಿ ಹಾಡುತ್ತೆ ಅಂತ ಏನಾದ್ರು ಸೈನ್ಸ್ ಹೇಳುತ್ತಾ? ಆರ್ನಿಥಾಲಜಿ. ಹಕ್ಕಿ ಹಾಡುತ್ತೆ, ಹಕ್ಕಿ ಅದರ ಪಾಡಗದ ಕೂಗುತ್ತೆ ಅಷ್ಟೇ. ಹಕ್ಕಿಯ ಕೂಗನ್ನ ಹಾಡು ಅಂತ ಕರೆದಿದ್ದು ಕವಿ. ಕವಿ ಅದನ್ನ ಕೋಗಿಲೆ ಹಾಡುತ್ತೆ, ಕೋಗಿಲೆಗೆ ಹಾಡಬೇಕು ಅಂತ ಏನಾದ್ರು ಗೊತ್ತಿದೆ? ಅದು ಪಂಚಮ ಸ್ವರದಲ್ಲಿ ಹಾಡಿತು ಅಂತ, ಕೋಗಿಲೆಗೆ ಪಂಚಮ ಸ್ವರದಲ್ಲೇ ಹಾಡ್ಬೇಕು ಅಂತ ಏನಾದ್ರು ಗೊತ್ತಿದ್ಯಾ? ಅದರ ಪಾಡಗದ ಕೂಗುತ್ತೆ ಅಷ್ಟೇ. ಆದ್ರೆ ಕೋಗಿಲೆ ಹಾಡುವುದನ್ನ ಕೇಳಿ ಇಡೀ ಮಲೆನಾಡಿನ ಮೈ ಜುಮ್ ಅಂದಿತು ಅಂತ ಬರೆಯೋನ್ ಕವಿ. ಕೋಗಿಲೆ ಇದನ್ನ ಹಾಡು ಅಂತ ಮಾಡಿದ್ದು ಕವಿ ಕೊಟ್ಟ ಆ ಅರ್ಥದ ಆರೋಪ ಅದು. ನವಿಲು ಕುಣಿಯುತ್ತೆ ಅಂತಾರಲ್ಲ, ಕವಿ ಕೊಟ್ಟ ಅದ್ರ ಪಾಡ್ಗ ಅದು ಏನೋ ಅದಕ್ಕೆ ಬಂದಂಗೆ ಹೆಜ್ಜೆ ಹಾಕತ್ತೆ. ಅದು ನಾವು ಕೊಟ್ಟ ಅರ್ಥ. ಅದು ಬದುಕನ್ನ ಸಂಭ್ರಮಿಸ್ಬೇಕು ಅಂದ್ರೆ, ಬದುಕನ್ನ ಸಂತೋಷ ಪಡ್ಬೇಕು ಅಂದ್ರೆ ನಾವು ಅರ್ಥ ಕೊಡ್ಬೇಕೆ ಹೊರತು ಅರ್ಥ ಅಲ್ಲೇ ಇರಲ್ಲ. ಇದೆಂತ ಅದ್ಭುತವಾದ ಹಾಡು ಅಂದ್ರೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ನಾನು ಏನಾಗ್ಬೇಕು ಅಂದ್ರೆ, ನಾನು ಅದಾಗ್ಬೇಕು ಇದಾಗ್ಬೇಕು ಇದೇನೋ ಆಗ್ಬೇಕು ಅಂತ ನಾವೆಲ್ಲ ಆಸೆ ಕಟ್ಕೊಂಡಿರ್ತೀವಲ್ಲ ಆಧುನಿಕ ಮನುಷ್ಯರು. ಇಡೀ ದೇಶ ಆಳ್ಬಿಡ್ಬೇಕು ನಾನು ಅಂತ ಅನ್ಕೊಂಡು, ಇಡೀ ರಾಜ್ಯ ಆಳ್ಬಿಡ್ಬೇಕು ಅಂತ ಅನ್ಕೊಂಡಿರ್ತೀವಲ್ಲ. ಕವಿ ಆಸೆಗಳು ಎಷ್ಟು ಸರಳವಾಗಿರ್ತವೆ. ಒಂದು ಹಕ್ಕಿ ಹಾಡುತ್ತೆ, ಒಂದು ಹೂ ತಲೆದೂಗುತ್ತೆ. ಹಿಂಗಿರ್ಬೇಕ್ರಿ. ಹೂ ತಲೆದೂಗುವಾಗ ನಾನು ತಲೆದೂಗ್ತಾ ಇದ್ದೀನಿ ಯಾರಾದ್ರೂ ನೋಡ್ಲಿ ಅಂತೇನಿರಲ್ಲ. ಯಾವುದೋ ಹಕ್ಕಿ ಯಾವುದೋ ಕಾಡಲ್ಲಿ ಹಾಡುತ್ತೆ, ಯಾವುದೋ ಹೂ ಎಲ್ಲೋ ತಲೆದೂಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಹಕ್ಕಿ ಹಾಡ್ಲು ಇಲ್ಲ, ಹೂ ತಲೆದೂಗ್ಲು ಇಲ್ಲ. ಗಾಳಿ ಬೀಸಿದಾಗ ಹೂ ಹಿಂಗ್ ಅಲಾಡ್ತದ ಅಷ್ಟೇ. ಕವಿ ಒಂದು ಅರ್ಥ ಕೊಟ್ಟ ಅದಕ್ಕೆ, ಹೂ ತಲೆದೂಗ್ತಾ ಇದೆ ಅಂತ.
ಹಕ್ಕಿ ಅದ್ರ ಪಾಡ್ಗೆ ಅದು ಕೂತ್ಕೊಂಡಿದೆ, ಅದಕ್ಕೆ ಕವಿ ಅರ್ಥ ಕೊಟ್ಟ, ಹಕ್ಕಿ ಹಾಡ್ತಾ ಇದೆ. ಕನ್ನಡ ನಮಗೆ ಕೊಡೋ ವಿವೇಕ ಇದು. ಜಗತ್ತಿನಲ್ಲಿ ಅರ್ಥ ಹುಡುಕ್ಬೇಡಿ, ಅರ್ಥನ ಕೊಡಿ ಇದ್ದ. ಯಾರೋ ಕನ್ನಡದ ಕವಿ ಹೇಳಿದ ಮಾತು, ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಫ್? ಆಸ್ ಸಚ್ ದೇರ್ ಇಸ್ ನೋ ಮೀನಿಂಗ್, ಯು ಗಾಟ್ ಟು ಗಿವ್ ಎ ಮೀನಿಂಗ್ ಟು ಯುವರ್ ಲೈಫ್. ಬದುಕಿಗೆ ಏನು ಅರ್ಥ ಅಂತ ತನ್ನಂತಾನಾಗಿ ಇರೋದಿಲ್ಲ, ಇಂತಿಂತ ಅರ್ಥ ಅಂತ ಯಾರೋ ಬರ್ದಿಟ್ಟಿಲ್ಲ. ಯು ಹ್ಯಾವ್ ಗಾಟ್ ಟು ಗಿವ್ ಎ ಮೀನಿಂಗ್. ನಮ್ ಬದುಕಿಗೆ ನಾವೊಂದು ಅರ್ಥ ಕೊಡ್ಬೇಕು, ವೈಯಕ್ತಿಕವಾಗಿ, ಸಾಮೂಹಿಕವಾಗಿ, ಆಸ್ ಎನ್ ಇಂಡಿವಿಜುವಲ್, ಆಸ್ ಎ ಕಮ್ಯುನಿಟಿ, ನಮ್ಮ ಬದುಕಿಗೆ ಒಂದು ಅರ್ಥ ಕೊಡ್ಬೇಕು. ಸ್ನೇಹಿತರೆ, ಮಾತು ಮುಗಿಸ್ತೀನಿ. ಈಚೀಚೆಗೆ ನಾವು ತುಂಬಾ ಕೆರಳ್ತಿದ್ದೀವಿ, ಬಹಳ ಸಣ್ಣ 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 ವಿಷಯಗಳಿಗೆ ಕೆರಳ್ತಿದ್ದೀವಿ. ನೀವು ಕನ್ನಡದ ಪರಂಪರೆಯನ್ನು ಓದ್ಕೊಂಡು ಬಂದ್ರೆ, ಕೆರಳುವುದು ನಮ್ಮ ಸಂಸ್ಕೃತಿ ಆಗ್ಬೇಕಾಗಿಲ್ಲ, ವಿವೇಕದ್ದು ನಮ್ಮ ಸಂಸ್ಕೃತಿ. ಲೆಟ್ ಎನಿಬಡಿ, ಲೆಟ್ ಎನಿ ಲೀಡರ್, ಲೆಟ್ ಎನಿ ಪೊಲಿಟಿಕಲ್ ಪಾರ್ಟಿ, ಲೆಟ್ ದೆಮ್ ನಾಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನಮ್ಗೊಂದು ಮೆಚ್ಯೂರಿಟಿ ಇರ್ಲಿ. ಯಾರೋ ಒಬ್ಬ ಲೀಡರ್ ಹೇಳ್ರು ಅಂದ ತಕ್ಷಣ ಎದ್ದು ಬಿಡೋದಲ್ಲ, ದಟ್ ಇಸ್ ನಾಟ್ ದಿ ಮೆಚ್ಯೂರಿಟಿ. ನಾನು ತಮಾಷೆಗೆ ಹೇಳ್ತಿರ್ತೀನಿ, ಸಾಜಿರಾ ರೋಡಲ್ಲಿ ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಜನ ಇದ್ದಾಗ, ದೇವರಾಜ ರೋಡಲ್ಲಿ ಬಹಳ ಜನ ಇರುವಾಗ, ಒಂದ್ 4 ಜನ ಆ ಕಡೆ ಓಡಕ್ ಶುರು ಮಾಡ್ಬಿಡಿ. ಒಂದ್ 10 ನಿಮಿಷ ಬಿಟ್ಕೊಂಡು ನೋಡಿ, 1,500 ಜನ ಓಡ್ಬತ್ತಾ ಇರ್ತಾರೆ. ಅವ್ರನ್ನ ಯಾರನ್ನಾರು ಕೇಳಿ ಎಲ್ಲಿ ಓಡಾಯ್ತಾ ಇದ್ರಿ? ಎಲ್ಲ ಓಡಾಡ್ತಾರೆ, ನಾವು ಓಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು, ನಿಮಗಿಂತ ಹಿರಿಯ ನಾನು, ಪ್ಲೀಸ್ ಟೇಕ್ ಇಟ್ ಫ್ರಮ್ ಮೀ. ಸುಲಭವಾಗಿ ಕೆರಳಬೇಡಿ. ಜಾತಿ, ಮತ, ಧರ್ಮ, ಅಂತಸ್ತು, ಜಿಲ್ಲೆ, ಭಾಷೆ ಯಾವುದು ಕೆರಳಿಸುವ ಸಂಗತಿ ಅಲ್ಲ, ಕೆರಳಿಸಬೇಕಾದ ಸಂಗತಿ ಅಲ್ಲ. ಎಲ್ಲ ಸಂಗತಿಗಳು ನಮಗೊಂದು ವಿವೇಕ ಕೊಡಬೇಕು, ಎಲ್ಲ ಸಂಗತಿಗಳು ನಮಗೊಂದು ಮಾನಸಿಕವಾದ ಪ್ರಬುದ್ಧತೆ ಕೊಡಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ಈಗ ಆಲೋಚನೆ ಮಾಡಬೇಕಾದ್ದು, ಇವತ್ತಿನ ಜಗತ್ತು ಎಂಥ ಕ್ರೂರ ಸ್ಪರ್ಧೆ ಇದೆ ಇಲ್ಲಿ ಅಂತಂದ್ರೆ, ನೀವು ಮೆಚ್ಯೂರ್ ಆಗದೆ ಇದ್ರೆ, ನೀವು ಪ್ರಬುದ್ಧರಾಗದೆ ಇದ್ರೆ, ನೀವು ಮೇಧಾವಿಗಳಾಗದೆ, ನೀವು ಬುದ್ಧಿವಂತರಾಗದೆ ಇದ್ರೆ, ಇನ್ಮೇಲಿನ ಕಾಲ ಜ್ಞಾನದ ಕಾಲ, ಬೇರೆದು ಯಾವುದು ನಡೆಯಲ್ಲ. ನಿಮ್ಮನ್ನ ಸುಮ್ಮನೆ ಒತ್ತರಿಸ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ, ಕಾಲಲ್ಲಿ ಹಿಂದಕ್ಕೆ ತಳ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಯು ಗಾಟ್ ಟು ವ್ಯಾಲಿಡೇಟ್ ಯುವರ್ ಸೆಲ್ಫ್ಸ್, ಯು ಗಾಟ್ ಟು ಬಿ ಮೆಚ್ಯೂರ್ಡ್. ಪ್ರಬುದ್ಧರಾಗಬೇಕು, ಯಾರದೋ ಕೈ ಬೊಂಬೆ ಆಗ್ಬಾರ್ದು. ಕನ್ನಡ ಭಾಷೆ, ಕನ್ನಡ ವಿವೇಕ ಅದು. ಕನ್ನಡ ರಾಜ್ಯೋತ್ಸವ ಆಚರಿಸೋ ದಿನ, ಆತ್ಮೀಯರೇ, ಮೈಸೂರು ವಿಶ್ವವಿದ್ಯಾನಿಲಯ, ನಾನು ಹೇಳಿದ್ನಲ್ಲ, ಇದು ವಿಶ್ವವಿದ್ಯಾನಿಲಯ ಸರಸ್ವತಿ. ನಮಗೆ ಈ ಆವರಣವನ್ನು ನೋಡಿದಾಗ ಕುಲಪತಿಗಳಿಗೆ, ಕುಲಸಚಿವರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳಬೇಕು. ಎಷ್ಟು ಚಂದ ಮಾಡಿದ್ದಾರೆ ಇದನ್ನ. ಎಂತೆಂಥ ಮಹನೀಯರು ನಡೆದಾಡಿದ ಜಾಗ, ಯಾರ್ಯಾರು ಉಸಿರಾಡಿದ ಜಾಗ ಇದೆಲ್ಲ. ಯಾರ್ಯಾರೆಲ್ಲ ಇಲ್ಲಿ ನಿಂತಿದ್ರು, ಯಾರ್ಯಾರ ಪದವಿ ತಗೊಂಡು ಹೋದ್ರು, ನಾವು ಅವರ ಹೆಸರು ಹೇಳಿ ನಮ್ಮ ಮನೆ ದೀಪ ಹಚ್ಬೇಕು ಅಂತ ಪುಣ್ಯಾತ್ಮರು ಯಾರ್ಯಾರೋ ಇಲ್ಲಿ ಬದುಕಿ ಬಾಳಿ ಹೋಗಿದ್ದಾರೆ. ನಾವು ಕ್ಷುದ್ರರ ತರ ಆಡಬಾರ್ದು. ಕನ್ನಡದ ವಿವೇಕ ಅದು. ನಾವು ಕ್ಷುದ್ರ ನಮ್ಮ ಈ ಕ್ಷಣದ ಲಾಭಗಳಿಗೆ, ಈ ಕ್ಷಣದ ಉದ್ವೇಗಗಳಿಗೆ ಒಂದು ಸಂಸ್ಥೆ, ಒಂದು ವಿಶ್ವವಿದ್ಯಾನಿಲಯ, ಒಂದು ರಾಜ್ಯ, ಒಂದು ಭಾಷೆ, ಒಂದು ಧರ್ಮ, ಇದರ ವಿಷಯದಲ್ಲಿ ಕೆರಳೋದು ವಿವೇಕ ಅಲ್ಲ. ಈ ಕ್ಷಣದ ಲಾಭಗಳು ಅಥವಾ ಯಾರದೋ ಲಾಭಕ್ಕೆ ನಾವು ಅಲ್ಲ. ನನ್ನನ್ನು ಕೂರಿಸಿ ಉನಾರ ಹಾಕಿ ಗೌರವ ಕೊಡ್ಬೇಕಾಗಿಲ್ಲ, ನನ್ಗೊಂದು ಪುಷ್ಪಗುಚ್ಛ ಕೊಟ್ಟು ಗೌರವ ಕೊಡ್ಬೇಕಾಗಿಲ್ಲ. ಇಂಥದ್ದೊಂದು ವೇದಿಕೆ ಮೇಲೆ ಎಂಥವರೋ ಮಹಾತ್ಮರು ಕುಳಿತು ಹೋದ ವೇದಿಕೆ ಮೇಲೆ ನಮ್ಮನ್ನು ಕೂರಿಸಿದ್ರೆ ಸಾಕ, ದೊಡ್ಡ ಸನ್ಮಾನ. ಇಲ್ಲಿ ಕೂರಿಸಿಯೇ ದೊಡ್ಡ ಸನ್ಮಾನ ಮಾಡಿದ್ವಿ ಸರ್. ಹಾಗೆ ನಿಮಗೂ ದೊಡ್ಡ ಸನ್ಮಾನ, ಕುಲಸಚಿವರಿಗೆ, ಕುಲಪತಿಗಳಿಗೂ ದೊಡ್ಡ ಸನ್ಮಾನ. ಯಾಕೆಂದ್ರೆ ಎಂತೆಂಥ ಮಹನೀಯರು, ಮಹಾತ್ಮರು ಕೂತು ಹೋದ ಜಾಗಗಳಿವೆ, ಅದು ದೊಡ್ಡ ಸನ್ಮಾನ. ನೀವೆಲ್ಲರೂ ಇಲ್ಲಿದ್ದೀರಿ, ನೀವು ಕೂಡ ಯಾರ್ಯಾರ್ದೋ ಜಾಗದಲ್ಲಿ ಕೂತಿದ್ದೀರಿ. ನೀವು ಕೂತ್ ಬೆಂಚ್ಗಳ ಮೇಲೆ, ನೀವು ಕೂತ್ ಕುರ್ಚಿಗಳ ಮೇಲೆ, ನೀವು ಓಡಾಡಿದ ಜಾಗದಲ್ಲಿ ಎಷ್ಟೋ ಮಹನೀಯರು ಹಾದು ಹೋಗಿದ್ದಾರೆ. ಪರಂಪರೆಯನ್ನು ನೆನಪಿಸ್ಕೊಳ್ದೇ ಇರೋನು, ಇತಿಹಾಸವನ್ನ ನೆನಪಿಸ್ಕೊಳ್ದೇ ಇರೋನು, ಘನತೆಯಿಂದ ನಡ್ಕೊಳ್ದೇ ಇರೋನು. ಕುವೆಂಪು ಅವರು ಅದಕ್ಕೆ ಹೇಳಿದ್ರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಗೌರವ ತಪಸ್ವಿ. ನಾವು ರೂಮಲ್ಲಿ ಬರ್ಕೊಳಕ್ ಮಾತ್ರ ಇಟ್ಕೊಂಡಿದೀವನ್ನ. ಗೌರವ ತಪಸ್ವಿಗಳಾಗೋದು ಕನ್ನಡದ ಪರಂಪರೆ, ಕನ್ನಡದ ವಿವೇಕ, ಕನ್ನಡದ ಅರಿವು. ರಾಜ್ಯೋತ್ಸವದ ದಿನ ಒಂದು ಮನಸ್ಸಿಗೆ ಅಥವಾ ಒಂದು 10 ಜನಕ್ಕೆ ಕನ್ನಡ ಭಾಷೆ ಬಹಳ ದೊಡ್ಡದು ಅನ್ನೋದು,
ಕನ್ನಡದ ವಿವೇಕ ಬಹಳ ದೊಡ್ಡದು. ಕನ್ನಡ ಭಾಷೆಗೊಂದು ಪ್ರಬುದ್ಧತೆ ಇದೆ. ನಮಗೆ ಆಸ್ ಎ ಕಮ್ಯುನಿಟಿ, ಒಂದು ಸಮೂಹವಾಗಿ, ಒಂದು ಸಮುದಾಯವಾಗಿ ನಮಗೊಂದು ಪ್ರಬುದ್ಧತೆ ಇದೆ. ಬಹಳ ಬೇಗ ಕೆರಳಬಾರ್ದು, ನಾವು ಬಹಳ ಬೇಗ ಉದ್ವಿಗ್ನರಾಗಬಾರ್ದು. ನನ್ನ ಎದುರಿಗಿರುವವನ ಪರಿಸ್ಥಿತಿಯನ್ನೂ ಅರ್ಥ ಮಾಡ್ಕೊಂಡು ನಾನು ಬದುಕಬೇಕು ಅನ್ನುವ ಪ್ರಬುದ್ಧತೆ ಬರಲಿ ಅಂತ ಹಾರೈಸ್ತಾ, ಶಾಂತ ರೀತಿಯ ನೆಮ್ಮಿ ಕದಡಿರುವುದೆನ್ನಾತ್ಮ, ನಾಂತ ರೀತಿಯು ಅದೆಂತೋ ಓ ಅನಂತ, ನನ್ನ ರೀತಿಯ ಕುರುಡಿನಿಂದೆನ್ ರಕ್ಷಿಸೈ, ನಿನ್ನ ನೀತಿಯ ಬೆಳಕಿನ ಆನಂದ ಕೊಯ್, ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸುವೋ ಗುರುವೇ ಅಂತರಾತ್ಮ. A speaker is honored when he is heard. A speaker is honored when he is heard. ನೀವೆಲ್ಲರೂ ನಮ್ಗೆ ದೊಡ್ಡ ಗೌರವ ಕೊಟ್ಟಿದ್ದೀರಿ. ಈ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳು, ಕುಲಸಚಿವರು ನನಗೆ ಬಹಳ ದೊಡ್ಡ ಗೌರವ ಕೊಟ್ಟಿದ್ದಾರೆ. ಎಲ್ಲ ಈ ವಿದ್ಯಾ ವಿಷಯ ಪರಿಷತ್ತಿನ ಸದಸ್ಯರು, ಸಿಂಡಿಕೇಟ್ನ ಸದಸ್ಯರು, ಹಿರಿಯ ಪ್ರಾಧ್ಯಾಪಕರು, ಅಧ್ಯಾಪಕರು ಎಲ್ಲರೂ ಕೂತು ಬಹಳ ಪ್ರೀತಿಯಿಂದ ಮಾತು ಕೇಳಿದ್ದೀರಿ. ಶಿರಬಾಗಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.